According to Matthew 26th chapter, we'll read from verse 26 to 28. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನ ಓದೋಣ. And as they were eating, Jesus took bread and blessed it and brake it and gave it to the disciples and said, "Take, eat, this is my body." He took the cup and gave thanks, gave it to them, saying, "Drink ye all of it, for this is my blood of the New Testament, which is shed for many for the remission of sins." ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26ರಿಂದ 28ನೇ ವಚನ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಮತ್ತು ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ನೀವೆಲ್ಲರೂ ಇದರಲ್ಲಿರುವುದನ್ನು ಕುಡಿಯಿರಿ, ಯಾಕಂದರೆ ಇದು ಬಹು ಜನರ ಪಾಪಗಳ ಪರಿಹಾರಕ್ಕೋಸ್ಕರ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ ಅಂದನು. Here Jesus gave the communion. ಇಲ್ಲಿ ಯೇಸು ಕರ್ತನ ಮೇಜನ್ನು ಕೊಡ್ತಾ ಇದ್ದಾನೆ. We also take part in the communion. ನಾವು ಸಹ ಕರ್ತನ ಮೇಜಿನಲ್ಲಿ ಭಾಗಿಯಾಗ್ತೇವೆ. Why do we take part in the communion? ನಾವು ಯಾಕೆ ಕರ್ತನ ಮೇಜಿನಲ್ಲಿ ಭಾಗಿಯಾಗ್ತೇವೆ? The reason we take part in the communion is we all belong to a covenant. ನಾವು ಕರ್ತನ ಮೇಜಿನಲ್ಲಿ ಭಾಗಿಯಾಗುವ ಕಾರಣ ಏನೆಂದರೆ ನಾವು ಎಲ್ಲರೂ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ ಎಂಬುದಾಗಿ ಒಂದು ಸೂಚನೆಯಾಗಿದೆ. This is a new covenant. ಇದು ಹೊಸ ಒಡಂಬಡಿಕೆಯಾಗಿದೆ. This is a blood covenant. ಇದು ರಕ್ತದ ಒಡಂಬಡಿಕೆಯಾಗಿದೆ. This covenant is initiated by God. ಈ ಒಂದು ಒಡಂಬಡಿಕೆಯು ದೇವರಿಂದ ಪ್ರಾರಂಭವಾಗಿರುವಂತದ್ದಾಗಿದೆ. It is like making agreement with each other. ಇದು ಒಬ್ಬರಿಗೊಬ್ಬರು ಒಂದು ಒಪ್ಪಂದ ಕೊಂಡಿರುವಂತೆ ಇದೆ. So whenever they make a covenant, they used to eat food together. ಪ್ರತಿ ಸಾರಿ ಅವರು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಅವರು ಒಟ್ಟಾಗಿ ಸೇರಿ ಊಟ ಮಾಡ್ತಾ ಇದ್ರು. From that it has come, this holy communion has come. ಮತ್ತು ಅಲ್ಲಿಂದ ಈ ಒಂದು ಕರ್ತನ ಮೇಜು ಬಂದದ್ದಾಗಿದೆ. When they make a covenant, two groups, they send one representative from each group. ಅವರು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಎರಡು ಗುಂಪಿನ ಜನರು ತಮ್ಮ ಗುಂಪಿನಿಂದ ಒಬ್ಬೊಬ್ಬ ಪ್ರತಿನಿಧಿಯಾಗಿ ಅವರು ಕಳಿಸಿಕೊಡ್ತಾರೆ. They both will make an agreement, they both will make a covenant. ಮತ್ತು ಅವರಿಬ್ಬರು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ, ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. This covenant is between God and man. ಮತ್ತು ಈ ಒಡಂಬಡಿಕೆಯು ಯಾವಾಗಲೂ ಮನುಷ್ಯನ ಮತ್ತು ದೇವರ ಮಧ್ಯದಲ್ಲಿ ಇರ್ತಾ ಇತ್ತು. This new covenant is between God and man. ಈ ಹೊಸ ಒಡಂಬಡಿಕೆಯು ದೇವರ ಮತ್ತು ಮನುಷ್ಯನ ಮಧ್ಯೆ ಇದೆ. God couldn't find one man. ದೇವರಿಗೆ ಒಬ್ಬ ಮನುಷ್ಯನು ಸಹ ಸಿಗಲಿಲ್ಲ. He himself came in the form of a man. ಆತನೇ ಮನುಷ್ಯ ರೂಪ ಧರಿಸಿಕೊಂಡು ಬರ್ತಾನೆ. He died on the cross. ಆತನು ಕ್ರೂಜೆ ಮೇಲೆ ಸಾಯ್ತಾನೆ. As my representative. ನನ್ನ ಪ್ರತಿನಿಧಿಯಾಗಿ. As your representative. ನಿನ್ನ ಪ್ರತಿನಿಧಿಯಾಗಿ. So this covenant is between God the Father and Jesus Christ. ಮತ್ತು ಈ ಒಂದು ಒಡಂಬಡಿಕೆಯು ಅದು ತಂದೆಯಾದ ದೇವರ ಮತ್ತು ಮಗನಾದ ಯೇಸುವಿನ ಮಧ್ಯದಲ್ಲಿ ಇರುವಂತ ಒಡಂಬಡಿಕೆಯಾಗಿದೆ. If the representative makes a covenant, the whole group will enjoy the covenant blessings. ಒಂದು ವೇಳೆ ಪ್ರತಿನಿಧಿಗಳು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಆ ಪ್ರತಿನಿಧಿಯ ಗುಂಪೆಲ್ಲ ಆ ಒಂದು ಒಡಂಬಡಿಕೆಯ ಆಶೀರ್ವಾದಗಳನ್ನು ಅನುಭವಿಸುತ್ತದೆ. Jesus made the covenant, we enjoy the blessings. ಯೇಸು ಒಡಂಬಡಿಕೆಯನ್ನು ಮಾಡಿರುವ ಕಾರಣ ನಾವು ಆಶೀರ್ವಾದಗಳನ್ನು ಆನಂದ ಮಾಡ್ತೇವೆ. So when they make a covenant, they make promises. ಒಡಂಬಡಿಕೆಗಳನ್ನು ಮಾಡುವಾಗ ಅಲ್ಲಿ ವಾಗ್ದಾನಗಳನ್ನು ಸಹ ಮಾಡಿಕೊಳ್ತಾರೆ. That is why Christian marriage, we tell bridegroom and bride to make some promises. ಮತ್ತು ಅದಕ್ಕಾಗಿ ಕ್ರೈಸ್ತ ಮದುವೆಗಳಲ್ಲಿ ಮತ್ತು ನಾವು ಕೆಲವು ವಾಗ್ದಾನಗಳನ್ನು ಅಥವಾ ಅರಿಕೆಗಳನ್ನು ಮಾಡುವೆಂಬುದಾಗಿ ನಾವು ಹೇಳ್ತೇವೆ. We believe Christian marriage is a covenant. ಮತ್ತು ನಾವು ನಂಬುತ್ತೇವೆ ಕ್ರೈಸ್ತ ಮದುವೆಯು ಅದು ಒಂದು ಒಡಂಬಡಿಕೆಯಾಗಿದೆ. It is not one boy is grown, one girl is grown, they are coming together, they are getting married. No, not like that. ಅದು ಈ ರೀತಿಯಾಗಲ್ಲ. ಮತ್ತು ಒಂದು ಹುಡುಗನಾಗಲಿ ಒಂದು ಹುಡುಗಿಯಾಗಲಿ ಅವರು ಬೆಳೆದಿರುವ ಕಾರಣ ಅವರನ್ನು ಮದುವೆ ಮಾಡಬೇಕು ಆ ಒಂದು ವಿಷಯವಲ್ಲ. That is a man's thinking. ಮತ್ತು ಅದು ಮನುಷ್ಯನ ಒಂದು ಯೋಚನೆಯಾಗಿದೆ. He has grown, we will tie his leg, we will tie then all those things they talk. ಮತ್ತು ಅವರು ಬೆಳೆದಿದ್ದಾರೆ, ಈಗ ಅವರಿಗೆ ಅವಳು ಬೆಳೆದಿದ್ದಾಳೆ ಮತ್ತು ಅವರಿಗೆ ಒಂದು ಕುತ್ತಿಗೆ ಒಂದು ಕಡಿವಾಣ ಹಾಕೋಣ ಎಂಬುದಾಗಿ ಯೋಚನೆ ಮಾಡ್ತಾರೆ. This is a covenant. ಮತ್ತು ಇದು ಒಂದು ಒಡಂಬಡಿಕೆಯಾಗಿದೆ. Even in a marriage, God says, I
am a witness for the covenant. ಮತ್ತು ಮದುವೆಯಲ್ಲೂ ಸಹ ದೇವರು ಹೇಳ್ತಾನೆ, ಈ ಮದುವೆಗೆ ನಾನೇ ಒಂದು ಸಾಕ್ಷಿಯಾಗಿದ್ದೇನೆ. And it is so important to make promises. ಮತ್ತು ಇದು ಬಹಳ ಪ್ರಾಮುಖ್ಯವಾಗಿದೆ, ನಾವು ವಾಗ್ದಾನಗಳನ್ನು ಮಾಡುವಂತದ್ದು. Boy will make a promise, girl will make a promise. ಹುಡುಗನು ವಾಗ್ದಾನಗಳನ್ನು ಮಾಡ್ತಾನೆ, ಹುಡುಗಿಯು ವಾಗ್ದಾನಗಳನ್ನು ಮಾಡ್ತಾರೆ. And they say, till death do us part, we will keep up the promise. ಮತ್ತು ಅವರು ಹೇಳ್ತಾರೆ, ಮರಣವನ್ನು ನಮ್ಮನ್ನು ಅಗಲಿಸುವ ಮಟ್ಟಿಗೆ ಈ ವಾಗ್ದಾನವನ್ನು ಇಟ್ಟುಕೊಂಡು ನಡಿತೇನೆ. That is why the marriage is very strong. ಮತ್ತು ಅದಕ್ಕಾಗಿ ಮದುವೆ ಅನ್ನುವುದು ಬಹಳ ಅದು ಶಕ್ತಿಯುಳ್ಳದಾಗಿದೆ. So this new covenant, when Jesus died on the cross, it has given lot of promises for us. ಮತ್ತು ಈ ಹೊಸ ಒಡಂಬಡಿಕೆಯು ಸಹ ಯೇಸು ಕ್ರಿಸ್ತನ ಕ್ರೂಜೆಯ ಮೇಲೆ ಸತ್ತ ಆದ ಮೇಲೆ ಅನೇಕ ವಾಗ್ದಾನಗಳು ಕೊಡಲ್ಪಟ್ಟಿದೆ. Promises to live a holy life. ಪರಿಶುದ್ಧವಾದ ಜೀವಿತ ಜೀವಿಸುವುದಕ್ಕಾಗಿರುವಂತಹ ವಾಗ್ದಾನಗಳು. Promises to live a healthy life. ಆರೋಗ್ಯವಾದ ಜೀವಿತ ಜೀವಿಸುವುದಕ್ಕಾಗಿ ವಾಗ್ದಾನಗಳು. Promises to live a rich life. ಮತ್ತು ಶ್ರೀಮಂತವಾದ ಜೀವಿತ ಜೀವಿಸುವುದಕ್ಕಾಗಿ ವಾಗ್ದಾನಗಳು. To have a success in family. ಮತ್ತು ಯಶಸ್ಸಾದ ಕುಟುಂಬ ಜೀವಿಸುವುದಕ್ಕೆ. Success in career. ಮತ್ತು ನಮ್ಮ ವೃತ್ತಿಯಲ್ಲಿ ಯಶಸ್ಸಿರುವುದಕ್ಕೆ. Everything is there in the New Testament. ಎಲ್ಲವೂ ಹೊಸ ಒಡಂಬಡಿಕೆಯಲ್ಲಿ ಇದೆ. Now what I am teaching is, ಈಗ ನಾನು ಕಲಿಸುವಂತ ವಿಷಯವೇನೆಂದರೆ, all that God promised in the new covenant, how we can make it real in our day to day life. ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ಏನೆಲ್ಲ ವಾಗ್ದಾನಗಳನ್ನು ಮಾಡಿದ್ದಾನೋ ನಮ್ಮ ನಿಜಕರವಾದ ಜೀವಿತದಲ್ಲಿ ಅವುಗಳನ್ನು ಹೇಗೆ ನಾವು ನಿಜವಾಗಿ ಮಾಡಿಕೊಳ್ಳುವುದು. Very important. ಇದು ಬಹಳ ಪ್ರಾಮುಖ್ಯವಾದದ್ದು. Every week little I am teaching. ಪ್ರತಿ ವಾರವೂ ಸ್ವಲ್ಪ ಸ್ವಲ್ಪವಾಗಿ ಕಲಿಸ್ತಾ ಇದ್ದೇನೆ. Listen to it, understand it. ಇದನ್ನು ಕೇಳಿರಿ, ಅರ್ಥ ಮಾಡಿಕೊಳ್ಳಿರಿ. Again listen in YouTube again and again. ಮತ್ತು ಯೂಟ್ಯೂಬ್ ನಲ್ಲಿ ಪದೇ ಪದೇ ಅದನ್ನು ಕೇಳ್ತಾ ಇರಿ. God He does not want you to live an ordinary life. ಮತ್ತು ದೇವರು ನೀವು ಸಾಮಾನ್ಯವಾದ ಜೀವಿತ ಜೀವಿಸಬೇಕೆಂಬುದಾಗಿ ದೇವರು ಬಯಸುವುದಿಲ್ಲ. Your life should be supernatural. ನಿಮ್ಮ ಜೀವಿತ ಅನೈಸರ್ಗಿಕವಾಗಿರಬೇಕೆಂಬುದಾಗಿ ಬಯಸ್ತಾನೆ. Can I hear amen? Tell your neighbor, live a supernatural life. ಅನೈಸರ್ಗಿಕವಾದ ಜೀವಿತ ಜೀವಿಸಿರಿ. ಪಕ್ಕದವರಿಗೆ ಅನೈಸರ್ಗಿಕವಾದ ಜೀವಿತವನ್ನು ಜೀವಿಸಿರಿ. To live ordinary life, any man can live. Why you need God? ಸಾಮಾನ್ಯವಾದ ಜೀವಿತ ಜೀವಿಸುವುದಕ್ಕೆ ಎಲ್ಲ ಮನುಷ್ಯರು ಜೀವಿಸ್ತಾರೆ. ಯಾಕೆ ದೇವರು ಬೇಕು? Why Christ should die for you? ಯಾಕೆ ಕ್ರಿಸ್ತನು ನಿಮಗಾಗಿ ಸಾಯಬೇಕು? He died on the Christ so that your life will become better. ಮತ್ತು ಆತನು ಕ್ರೂಜೆ ಮೇಲೆ ಸತ್ತಿರುವಂತ ವಿಷಯವೇನೆಂದರೆ ನಿಮ್ಮ ಜೀವಿತ ಉತ್ತಮವಾಗಿರಬೇಕೆಂಬುದಾಗಿ. So to understand how this new covenant promises we can make it real in day to day life, I am teaching about Paul's story. ಈ ಹೊಸ ಒಡಂಬಡಿಕೆಯ ವಾಗ್ದಾನಗಳನ್ನು ನಮ್ಮ ನಿಜಕರವಾದ ಜೀವಿತದಲ್ಲಿ ನಿಜವನ್ನು ಮಾಡಿಕೊಳ್ಳುವುದಕ್ಕಾಗಿ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಪೌಲನ ಜೀವಿತದಿಂದ ನಾನು ವಾಕ್ಯವನ್ನು ಕಲಿಸ್ತಾ ಇದ್ದೇನೆ. Last week I shared from 2 Corinthians 12th chapter. ನಾನು ಕಳೆದ ವಾರ 2 ಕೊರಿಂಥ 12ನೇ ಅಧ್ಯಾಯದಿಂದ ತಿಳಿಸಿದ್ದೇನೆ. Verse 9, where God told Paul, my grace is sufficient for you, my strength is made perfect in weakness. ಮತ್ತು 9ನೇ ವಚನದಲ್ಲಿ ಪೌಲನಿಗೆ ದೇವರು ಹೇಳಿರುವಂತ ವಿಷಯ, ನನ್ನ ಕೃಪೆ ನಿನಗೆ ಸಾಕಾಗಿದೆ, ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗಿದೆ. Say in English, my God's grace is sufficient for me. His strength makes me perfect in my weakness. ನನ್ನ ದೇವರ ಕೃಪೆಯು ನನಗೆ ಸಾಕಾಗಿದೆ, ನನ್ನ ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗಿದೆ. This is very important. ಇದು ಬಹಳ ಪ್ರಾಮುಖ್ಯವಾಗಿದೆ. Sometimes we like our weakness, ಕೆಲವು ಸಾರಿ ನಮ್ಮ ಬಲಹೀನತೆಯನ್ನು ನಾವು ಬಹಳ ಇಷ್ಟಪಡ್ತೇವೆ. because our weakness only is our excuse. ಮತ್ತು ಯಾಕಂದ್ರೆ ನಮ್ಮ ಬಲಹೀನತೆನೇ ನಾವು ಅವುಗಳಿಂದ ನೆವಗಳು ಹೇಳಬಹುದು. Why it is happening? You will tell all the weakness list. ಮತ್ತು ಯಾಕೆ ಇದಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಬಲಹೀನತೆಯ ಒಂದು ಪಟ್ಟಿಯನ್ನೇ ಕೊಟ್ಬಿಡ್ತೇವೆ. I am like this, it is like this, my background is like this, my father is like this, my mother is like this. All your shortcomings you will talk. ಮತ್ತು ನಾನು ಹೀಗಿದ್ದೇನೆ, ನನ್ನ ತಂದೆ ಹೀಗಿದ್ದಾನೆ, ನನ್ನ ತಾಯಿ ಹೀಗಿದ್ದಾಳೆ, ನಮ್ಮ ಹಿನ್ನೆಲೆ ಹೀಗಿದೆ ಎಂಬುದಾಗಿ ಎಲ್ಲ ತಪ್ಪುಗಳ ಬಗ್ಗೆ ಬಲಹೀನತೆ ಬಗ್ಗೆನೇ ಮಾತಾಡ್ಬಿಡ್ತೇವೆ. And give excuse after excuse. ನಾವು ನೆವಗಳ ಮೇಲೆ ನೆವಗಳನ್ನು ಕೊಡ್ತೇವೆ. Why are you not working? ಯಾಕೆ
ಯಾಕೆ ಕೆಲಸ ಮಾಡ್ತಾ What ಇಲ್ಲ? to do? I don't know English. ನನಗೆ ಗೊತ್ತಿಲ್ಲ, ಇಂಗ್ಲಿಷ್ ಗೊತ್ತಿಲ್ಲ. They take only English people. They take those who have fluency. They take. ಮತ್ತು ಯಾರಿಗೆ ಇಂಗ್ಲಿಷ್ ಗೊತ್ತಿದೆಯೋ ಅಂತವ್ರಿಗೆ ಕೆಲಸ ತಗೊಳ್ತಾ ಇದ್ದಾರೆ. I can give 100 examples. ನಾನು ಸಹ 100 ಉದಾಹರಣೆಗಳನ್ನು ಕೊಡಬಹುದು. Now you are different. ನೀವು ವ್ಯತ್ಯಾಸವಾಗಿದ್ದೀರಿ. You belong to new covenant. ನೀವು ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದೀರಿ. Where you feel you are weak, God says, I will strengthen you. ಮತ್ತು ಯಾವ ಭಾಗದಲ್ಲಿ ನೀವು ಬಲಹೀನರಾಗಿದ್ದೀರೋ ದೇವರು ಹೇಳ್ತಾನೆ, ನಾನು ಬಲಪಡಿಸ್ತೇನೆ. Your weakness will not bring you failure. ನಿಮ್ಮ ಬಲಹೀನತೆಯು ನಿಮಗೆ ಸೋಲುಗಳನ್ನು ತರುವುದಿಲ್ಲ. Because you have a covenant partner. ಯಾಕಂದ್ರೆ ನಿಮಗೆ ಒಡಂಬಡಿಕೆಯ ಭಾಗಿದಾರನಿದ್ದಾನೆ. See, if two people make a covenant, ಇಬ್ಬರು ಜನರು ಒಡಂಬಡಿಕೆ ಮಾಡಿಕೊಳ್ಳುವಾಗ, if one person is poor, ಒಬ್ಬ ವ್ಯಕ್ತಿ ಬಡವನಾಗಿರುವುದಾದ್ರೆ, another person is rich, ಇನ್ನೊಬ್ಬನು ಶ್ರೀಮಂತನಾಗಿರುವುದಾದ್ರೆ, when this poor man needs some money, rich man will give. ಈ ಬಡವನಾದ ವ್ಯಕ್ತಿಗೆ ಹಣ ಬೇಕಾದಾಗ ಆ ಶ್ರೀಮಂತನು ರೊಕ್ಕವನ್ನು ಕೊಡ್ತಾನೆ. If one person is weak, another person is strong. ಒಬ್ಬನು ಬಲಹೀನನಾಗಿದ್ದರೆ ಇನ್ನೊಬ್ಬನು ಬಲಶಾಲಿಯಾಗಿದ್ದರೆ, when this weak man needs a help, a strong person will come to help. ಆ ಬಲಹೀನನಾದ ಮನುಷ್ಯನಿಗೆ ಈ ಬಲಶಾಲಿಯಾದ ವ್ಯಕ್ತಿಯಿಂದ ಸಹಾಯ ಬೇಕಾಗಿರ್ತದೆ. You belong to a covenant. You have a covenant partner. ಮತ್ತು ನೀವು ಒಡಂಬಡಿಕೆಗೆ ಸಂಬಂಧವಾಗಿದ್ದೀರಿ, ನೀವು ಒಡಂಬಡಿಕೆಯ ಭಾಗಿದಾರರಾಗಿದ್ದೀರಿ. You have a covenant promises. ನಿಮಗೆ ಒಡಂಬಡಿಕೆಯ ವಾಗ್ದಾನಗಳಿದೆ. So wherever you feel you are weak, that is the time you can tell, I am strong. ನೀವು ಎಲ್ಲೆಲ್ಲಿ ಬಲಹೀನರೆಂಬುದಾಗಿ ನೀವು ಭಾವಿಸ್ತೀರೋ, ನೀವು ಬಾಯಿಂದ ಹೇಳಿರಿ, ನಾನು ಬಲಶಾಲಿಯಾಗಿದ್ದೇನೆ. Amen. Are you here? ನೀವಿಲ್ಲಿದ್ದೀರಾ? Okay, there's one more example I'll tell. Then I will tell how we can make it real, how we can make new covenant promises make it real. ನಾನು ಇನ್ನೊಂದು ಉದಾಹರಣೆಯನ್ನು ಹೇಳ್ತೇನೆ, ಮತ್ತು ಉದಾಹರಣೆ ಹೇಳಿದ ಮೇಲೆ ಹೇಗೆ ಈ ಒಂದು ಹೊಸ ಒಡಂಬಡಿಕೆಯ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನಿಜಕರವಾಗಿ ಮಾಡಿಕೊಳ್ಳಬಹುದು ಎಂಬುದಾಗಿ. Philippians 4th chapter, ಫಿಲಿಪಿಯ 4ನೇ ಅಧ್ಯಾಯ, verse 11 and 12. ಫಿಲಿಪ 4ನೇ ಅಧ್ಯಾಯ 11 ಮತ್ತು 12ನೇ ವಚನ. ಫಿಲಿಪ 4ನೇ ಅಧ್ಯಾಯ 11, 12ನೇ ವಚನ. ಕೊರತೆಯಲ್ಲಿದ್ದೇನೆಂದು ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ನಾನು ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅವೆಲ್ಲವುಗಳನ್ನು ನಾನು ಕಲಿತುಕೊಂಡಿದ್ದೇನೆ. Read verse 13 also. 13ನೇ ವಚನ. ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವುಗಳನ್ನು ಮಾಡಬಲ್ಲೆನು. This verse is our new year promise. I hope you believe it. ಮತ್ತು ಈ ವಚನವು ನಮ್ಮ ಹೊಸ ವರ್ಷದ ವಾಗ್ದಾನವಾಗಿದೆ. ನಾನು ಅನ್ಕೊಳ್ತೇನೆ ಇದು ಎಲ್ಲವೂ ನಿಮಗೆ ನೆನಪಿದೆ I ಎಂಬುದಾಗಿ. hope sticker is still there. ಆ ಸ್ಟಿಕ್ಕರ್ ಇನ್ನೂ ಇದೆ. Is it there? ಅದು ನಿಮ್ಮ ಮನೆಯಲ್ಲಿ ಇನ್ನೂ ಆ ಸ್ಟಿಕ್ಕರ್ ಇದೆಯಾ? Is it only in sticker or it is in your mouth? ಅದು ಕೇವಲ ಸ್ಟಿಕ್ಕರ್ ಅಲ್ಲಿ ಇದೆಯಾ ಅಥವಾ ನಿಮ್ಮ ಬಾಯಲ್ಲಿ ಸಹ ಇದೆಯಾ? That is very important. ಅದು ಬಹಳ ಪ್ರಾಮುಖ್ಯವಾಗಿದೆ. I taught almost 2 months on the scripture. ಆ ವಾಕ್ಯದ ಮೇಲೆ ಕನಿಷ್ಠ ಪಕ್ಷ 2 ತಿಂಗಳು ನಾನು ಮಾತಾಡಿದ್ದೇನೆ. And that time one newcomer came. ಆ ಸಮಯದಲ್ಲಿ ಒಬ್ಬ ಹೊಸ ವ್ಯಕ್ತಿ ಬಂದಿದ್ದ. He is a theologian. ಆತನು ತತ್ವಜ್ಞಾನಿಯಾಗಿದ್ದ. He is telling, Pastor, you are taking the scripture and teaching, you have to take it in the context. ಮತ್ತು ಆತನು ಹೇಳ್ತಾ ಇದ್ದ, ಪಾಸ್ಟ್ರೇ, ನೀನು ಒಂದು ವಾಕ್ಯ ತೆಗೆದುಕೊಂಡು ಮಾತ್ರ ಹೇಳ್ತಿದ್ದೀರಾ, ಆದ್ರೆ ಅದು ಯಾವ ಸಂದರ್ಭದಲ್ಲಿ ಹೇಳಲ್ಪಟ್ಟಿದೆಯೋ ಅದನ್ನು ತೆಗೆದುಕೊಂಡು ಹೇಳ್ಬೇಕು. Who is theologian? ಈ ತತ್ವಜ್ಞಾನಿಗಳು ಅಂದ್ರೆ ಯಾರು? Simple things, they'll make it very difficult. ಸುಲಭವಾದ ವಿಷಯವನ್ನು ಕಠಿಣವಾಗಿ ಮಾಡುವಂತವ್ರು. I said, what is the context? ನಾನು ಹೇಳಿದೆ, ಆ ಯಾವ ಸಂದರ್ಭದಲ್ಲಿ ಹೇಳಿದೆ? Read verse 10, 11, 12. That is the context. 10, 11, 12ನೇ ವಚನ ಓದ್ರಿ, ಅದೇ ಒಂದು ಸಂದರ್ಭವಾಗಿದೆ. Paul says, I was hungry. ಪೌಲ್ ಹೇಳ್ತಾನೆ, ನಾನು ಬಡವನಾಗಿದ್ದೆ. Sometimes I had money, sometimes didn't have money. ಕೆಲವು ಸಾರಿ ಹಣ ಇತ್ತು, ಕೆಲವು ಸಾರಿ ಹಣ ಇರಲಿಲ್ಲ. Sometimes I have food, sometimes no food. ಕೆಲವು ಸಾರಿ ಊಟ ಇತ್ತು, ಕೆಲವು ಸಾರಿ ಊಟ ಇರಲಿಲ್ಲ. Who will not have food, rich man or poor man? ಯಾರಿಗೆ ಊಟ ಇರುವುದಿಲ್ಲ? ಬಡವನಿಗಿರುವುದಿಲ್ಲವಾ, ಶ್ರೀಮಂತರಿಗಿರುವುದಿಲ್ಲವಾ? ಜೋರಾಗಿ ಯಾರು?
So sometimes Paul is rich, sometimes Paul is poor. ಅಂದ್ರೆ ಕೆಲವು ಸಾರಿ ಪೌಲನು ಬಡವನಾಗಿದ್ದ, ಕೆಲವು ಸಾರಿ ಪೌಲನು ಶ್ರೀಮಂತನಾಗಿದ್ದ. But he says, no problem, if I'm poor also I can do all things through Christ who strengthens. ಅದರ ಅರ್ಥ ಏನಂದ್ರೆ ನಾನು ಬಡವನಾಗಿದ್ದರೂ ಪರವಾಗಿಲ್ಲ, ಕ್ರಿಸ್ತನ ಮೂಲಕ ಎಲ್ಲವನ್ನು ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ. Hello. So some people like poverty so much. ಮತ್ತು ಕೆಲವರು ಬಡತನವನ್ನು ಬಹಳ ಇಷ್ಟಪಡ್ತಾರೆ. Because from childhood they heard that beggar story, beggar went to heaven. So they want to be like a beggar. ಮತ್ತು ಎಲ್ಲರಿಗೆ ಚಿಕ್ಕಂದಿನಿಂದ ಆ ಕ್ರೂರ ಭಿಕ್ಷುಕನ ಕಥೆಯನ್ನು ಕೇಳಿದ್ದಾರೆ. ಅದಕ್ಕೆ beggar story, beggar went to heaven, rich man Lazarus. ಕ್ಷಮಿಸ್ರಿ, ಆ ಚಿಕ್ಕಂದಿನಿಂದ ಆ ಒಂದು ಭಿಕ್ಷುಕನ ಕಥೆಯನ್ನು ಕೇಳಿದ್ದಾರೆ. ಆ ಭಿಕ್ಷುಕನಾದ ಲಾಜರನ್ನು ಆತನು ಪರಲೋಕಕ್ಕೆ ಹೋಗ್ತಾನೆ, ಶ್ರೀಮಂತನು ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ಎಲ್ಲರೂ ಬಯಸ್ತಾರೆ ಬಡವನಾಗಿರಲು. So we should be poor. Paul is poor, no? Paul is not always rich, he is a poor fellow. ಪೌಲನು ಸಹ ಬಡವನಾಗಿದ್ದ, ಅದಕ್ಕಾಗಿ ನಾವು ಬಡವರಾಗಿರ್ಬೇಕು. Even Peter is not rich, Peter is very poor. ಪೇತ್ರನು ಸಹ ಶ್ರೀಮಂತನಾಗಿಲ್ಲ, ಅವನು ಬಡವನಾಗಿದ್ದ. That is why he said, silver and gold I don't have. ಮತ್ತು ಅದಕ್ಕಾಗಿ ಪೇತ್ರನು ಹೇಳ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ. 1 ಗ್ರಾಮ್ ಬಂಗಾರ ಇಲ್ಲ ಅವನ ಹತ್ರ, ಅಷ್ಟು ಬಡವರು ಅವರು. Jesus also is poor. ಯೇಸು ಸಹ ಬಡವನಾಗಿದ್ದ. That is why he went in donkey. ಅದಕ್ಕಾಗಿ ಆತನು ಕತ್ತೆ ಮೇಲೆ ಹೋದ. So Jesus is poor, Paul is poor, Peter is poor, I am also poor, you be poor. ಯೇಸು ಬಡವನಾಗಿದ್ದ, ಪೌಲನು ಬಡವನಾಗಿದ್ದ, ಪೇತ್ರನು ಬಡವನಾಗಿದ್ದ, ನಾನು ಬಡವನಾಗಿದ್ದೇನೆ, ನೀನು ಬಡವರಾಗಿರಿ. Hello? And they sing song, I heard some people, I don't know why they keep that collar tune. ಮತ್ತು ನಾನು ಕೆಲವು ಹಾಡುಗಳನ್ನು ಕೇಳ್ತೇನೆ, ಯಾಕೆ ಅವರು ಫೋನ್ ಮಾಡುವಾಗ ಅದೇ ಕಾಲರ್ ಟ್ಯೂನ್ ಬರ್ತದೆ. ಅನ್ಬಿಲೀವರ್ ಇಲ್ಲ, ಬಿಲೀವರೇ. ಅವಿಶ್ವಾಸಿಗಳಲ್ಲ, ವಿಶ್ವಾಸಿಗಳೇ ಅದನ್ನ ಇಡ್ತಾರೆ. ನಾನು ಬಡವ, ನೀನು ಬಡತಿ, ನಮ್ಮ ಪ್ರೀತಿ ದೊಡ್ಡದು. ಯು ಮೆಡಿಟೇಟ್, ಯು ವಿಲ್ ಬಿಕಮ್ ರಿಯಲಿ ಪುವರ್. ಅದನ್ನು ಧ್ಯಾನ ಮಾಡೋದಾದ್ರೆ ನಿಜವಾಗ್ಲೂ ಬಡವರೇ ಆಗಿರ್ತೀರಾ. Because you are singing, you are listening always, I am poor, I am poor, and whoever is calling you, they will listen, I am poor. ಮತ್ತು ನಾವು ಯಾವಾಗಲೂ ಅದೇ ಕೇಳ್ತಾ ಇರ್ತೇವೆ, ನಾವು ಬಡವರು ಬಡವರು ಬಡವರು. ನಿಮಗೆ ಯಾರು ಫೋನ್ ಮಾಡ್ತಾರೋ ಅವರು ಸಹ ಅದನ್ನೇ ಕೇಳ್ತಾರೆ, ನಾವು ಬಡವರು ಎಂಬುದಾಗಿ. Some people used to tell me, hey, you are a poor pastor. ಮತ್ತು ಕೆಲವರು ನನಗೆ ಹೇಳ್ತಾರೆ, ನೀನು ಬಡ ಜನರ ಸಭಾಪಾಲಕನೆಂಬುದಾಗಿ. And suddenly they heard the news, the church gave me a car. ಮತ್ತು ತಕ್ಷಣ ಅವರಿಗೆ ಗೊತ್ತಾಗ್ತದೆ, ಸಭೆ ಕಾರ್ ಕೊಟ್ಟಿದೆ ಎಂಬುದಾಗಿ. They think, how it is possible? ಅವ್ರು ಹೇಳ್ತಾರೆ, ಅದು ಹೇಗೆ ಸಾಧ್ಯವಾಗಿದೆ? We thought you are a poor pastor. ಮತ್ತು ನಾವು ಅನ್ಕೊಂಡ್ವಿ ನೀವು ಬಡವರ ಪಾಸ್ಟರ್ ಎಂಬುದಾಗಿ. I told them, see, maybe when I met they were poor. ಮತ್ತು ನಾನು ಹೇಳಿದೆ, ನಾನು ಅವರಿಗೆ ಭೇಟಿಯಾದಾಗ ಬಡವರಾಗಿರಬಹುದು. But Christ makes every poor man rich. ಆದ್ರೆ ಕ್ರಿಸ್ತನು ಎಲ್ಲ ಬಡವರನ್ನು ಶ್ರೀಮಂತರಾಗಿ ಮಾಡ್ತಾನೆ. Christ redeems people out of poverty. ಕ್ರಿಸ್ತನು ಬಡತನದಿಂದ ಬಿಡುಗಡೆ ಮಾಡ್ತಾನೆ. This is not about Paul is poor. ಇದು ಪೌಲನು ಬಡವನೆಂಬುದಾಗಿ ಹೇಳ್ತಾ ಇಲ್ಲ. When he wrote this letter, he was in jail. ಆತನು ಇದನ್ನು ಬರೆದಾಗ ಆತನು ಜೈಲಿನಲ್ಲಿದ್ದ. They beat him nicely, put him in the jail. ಆತನಿಗೆ ಚೆನ್ನಾಗಿ ಹೊಡೆದು ಆತನಿಗೆ ಜೈಲಿನಲ್ಲಿ ಹಾಕಿದ್ರು. Now tell me, in jail how they feed? ಈಗ ನೀವು ಹೇಳ್ರಿ, ಜೈಲಿನಲ್ಲಿ ಅವ್ರಿಗೆ ಹೇಗೆ ಊಟ ಕೊಡ್ತಾರೆ? Will they give kebab? ಅವ್ರಿಗೆ ಕಬಾಬ್ ಕೊಡ್ತಾರಾ? ಬಿರಿಯಾನಿ ಕೊಡ್ತಾರಾ? Or make them to sit and eat nicely? ಅಥವಾ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ತಿನ್ನಂತ ಹೇಳ್ತಾರಾ? See, he did ministry. ಆತನು ಸೇವೆಯನ್ನು ಮಾಡಿದವನು. In ministry persecution was there. ಸೇವೆಯಲ್ಲಿ ಆತನಿಗೆ ಹಿಂಸೆಗಳು ಬಂದವು. And he was in jail. ಆತನು ಜೈಲಿನಲ್ಲಿ ಹೋದನು. He says, no problem. ಆತನ ಪರವಾಗಿಲ್ಲ, I can come out. ನಾನು ಇದರಿಂದ ಹೊರಗೆ ಬರ್ತೇನೆ. His body was paining. ಈ ದೇಹ ನೋವಿನಲ್ಲಿದೆ. In mental so much tension is there. ಮನಸ್ಸಿನಲ್ಲಿ ಅನೇಕ ಒತ್ತಡಗಳಿದೆ. And he is saying, rejoice in the Lord, and again I say rejoice. ಅಂತ ಪರಿಸ್ಥಿತಿಯಲ್ಲಿ ಆತನು ಹೇಳ್ತಾನೆ, ಕರ್ತನಲ್ಲಿ ಸಂತೋಷ ಪಡಿರಿ. ಮತ್ತೆ ಹೇಳ್ತಾನೆ, ಕರ್ತನಲ್ಲಿ ಸಂತೋಷ ಪಡಿರಿ. He says, I can overcome this situation. ಈ ಒಂದು ಸ್ಥಿತಿಯನ್ನು ನಾನು ಗೆಲ್ತೇನೆ. How can I overcome? ನಾನು ಹೇಗೆ ಇದನ್ನು ಗೆಲ್ತೇನೆ? I can do all things through Christ who strengthens me. ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಈ ಎಲ್ಲ ಪರಿಸ್ಥಿತಿಗಳನ್ನು ನಾನು ಗೆಲ್ತೇನೆ. Can you imagine a man who was beaten, who was on the chains, is saying this? ಊಹಿಸಿಕೊಳ್ಳಕ್ಕಾಗ್ತದ? ಯಾವ ವ್ಯಕ್ತಿ ಒಡೆಯಲ್ಪಟ್ಟವನಾಗಿ ಎಲ್ಲ ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ ಈ ವಾಕ್ಯವನ್ನು ಹೇಳ್ತಾ ಇದ್ದಾನೆ. Body is paining. ಆತನ ದೇಹ ನೋವಿದೆ. He says, no problem. ಆತನ ಪರವಾಗಿಲ್ಲ, I have a strength ನನಗೆ ಬಲ ಇದೆ, which comes to Christ. ಅದು ಕ್ರಿಸ್ತನ ಮೂಲಕ ಬರುವಂತದ್ದಾಗಿದೆ. Strengthens my body. ಆತನ ದೇಹವನ್ನು ಬಲಪಡಿಸ್ತಾನೆ. I mean, how many of you understand what I'm saying? ನಾನು ಹೇಳಿದ ಎಷ್ಟು ಜನಕ್ಕೆ ಅರ್ಥವಾಯಿತು?
we all are human beings, there is no doubt. ನಾವೆಲ್ಲರೂ ಮನುಷ್ಯರಾಗಿದ್ದೇವೆ, ಅದರಲ್ಲಿ ಸಂಶಯನೇ ಇಲ್ಲ. But we also have a Christ who strengthens us. ಮತ್ತು ನಮ್ಮನ್ನು ಬಲಪಡಿಸುವ ಕ್ರಿಸ್ತನು ಸಹ ನಮಗಿದ್ದಾನೆ. God's strength can be infused in our mind, in our body. ದೇವರ ಶಕ್ತಿಯು ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ ಅದು ಹಾಕಲ್ಪಡಬಹುದು. Amen. Are you here? ನೀವಿಲ್ಲಿದ್ದೀರಾ? For example, ಉದಾಹರಣೆಗಾಗಿ, if you travel, you buy tea, they give milk in one cup, they give tea sachet in your hand. ಮತ್ತು ನೀವು ಎಲ್ಲಾದ್ರೂ ಟ್ರೈನ್ ಅಲ್ಲಿ, ಬಸ್ ಅಲ್ಲಿ ಹೋಗುವಾಗ, ನೀವು ಪ್ರಯಾಣ ಮಾಡುವಾಗ ಅವರು ಟೀ ಕೊಡುವಾಗ ಅದರಲ್ಲಿ ಹಾಲು ಇರ್ತದೆ ಮತ್ತು ಒಂದು ಚಾಪತ್ತಿ, ಒಂದು ಪ್ಯಾಕೆಟ್ ಅದರಲ್ಲಿ ಇರ್ತದೆ. Yes or no? ಹೌದಾ ಇಲ್ವಾ? If you just drink it, there is no taste. ಮತ್ತು ನೀವು ಹಾಗೆ ಕುಡಿದ್ರೆ ಅದಕ್ಕೆ ಯಾವುದೇ ರುಚಿನೇ ಇರಲ್ಲ. Because that milk is like on hot water. ಯಾಕಂದ್ರೆ ಆ ಒಂದು ಹಾಲು ಬಿಸಿ ನೀರು ಇದ್ದಂಗೆ ಇರ್ತದೆ. But if you keep on dipping it, ಮತ್ತು ಆ ಚಾಪತ್ತಿ ಪ್ಯಾಕೆಟ್ ನಾವು ಅದನ್ನು ಎದ್ದುತ್ತಾ ಇರುವಾಗ the color changes, ಬಣ್ಣ ಬದಲಾಗ್ತದೆ, taste changes. ರುಚಿ ಬದಲಾಗ್ತದೆ. What is inside the sachet has come in the milk. ಆ ಪ್ಯಾಕೆಟ್ ನಲ್ಲಿ ಯಾವ ರುಚಿ ಇರ್ತದೋ ಅದು ಹಾಲಿನಲ್ಲಿ ಬರ್ತದೆ. The same way God's strength can be infused, we can infuse it in our mind, in our body. ಅದರಂತೆ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸಹ ದೇವರ ಶಕ್ತಿಯನ್ನು ನಾವು ಬಿಡುಗಡೆ ಮಾಡಬಹುದು. Amen. Are you here? ನೀವಿಲ್ಲಿದ್ದೀರಾ? I'll put it in another way. ನಾನು ಇನ್ನೊಂದು ಮಾರ್ಗವಾಗಿ ಹೇಳ್ತೇನೆ. Okay, I'll give one scripture that will make it very clear for you. ಇನ್ನೊಂದು ವಾಕ್ಯವನ್ನು ಹೇಳ್ತೇನೆ. 1 Corinthians 6th chapter, ಮೊದಲನೇ ಕೊರಿಂಥ 6ನೇ ಅಧ್ಯಾಯ verse 17. 17ನೇ ವಚನ. ಮೊದಲನೇ ಕೊರಿಂಥ 6ನೇ ಅಧ್ಯಾಯ. He that is joined unto the Lord is one spirit. ಮೊದಲನೇ ಕೊರಿಂಥ 6:17ನೇ ವಚನ. ಆದರೆ ಕರ್ತನನ್ನು ಸೇರಿಕೊಳ್ಳುವವನು ಒಂದೇ ಆತ್ಮವಾಗಿದ್ದಾನೆ. All of you look here. ಎಲ್ಲರೂ ಈ ಕಡೆ ನೋಡ್ರಿ. Look here. ಈ ಕಡೆ ನೋಡ್ರಿ. When we are born again, our spirit has become new creation. ನಾವು ಹೊಸದಾಗಿ ಹುಟ್ಟಿದಾಗ ನಮ್ಮ ಆತ್ಮವು ಹೊಸದಾಗಿದೆ. Look here. ಎಲ್ಲರೂ ಈ ಕಡೆ ನೋಡ್ರಿ. What the scripture says is, ಈ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, our spirit and God's spirit is united. ನಮ್ಮ ಆತ್ಮವು ದೇವರ ಆತ್ಮವು ಒಂದಾಗಿ ಬಿಟ್ಟಿದೆ. It become one. ಅದು ಒಂದಾಗಿ ಬಿಟ್ಟಿದೆ. Amen. Say, my spirit and God's spirit is united. It is one. ನನ್ನ ಆತ್ಮವು ದೇವರ ಆತ್ಮವು ಒಂದಾಗಿದೆ. Now you believe God has a strength? ಈಗ ನೀವು ನಂಬ್ತಿರೋ ದೇವರಲ್ಲಿ ಶಕ್ತಿ ಇದೆ ಎಂಬುದಾಗಿ? Yes or no? ಹೌದಾ ಇಲ್ವಾ? ಕನ್ನಡದಲ್ಲಿ ಹೇಳ್ರಿ. ಹೌದು. Now when God's spirit and your spirit is united, where is the strength? ಈಗ ದೇವರ ಆತ್ಮ ನಿಮ್ಮ ಆತ್ಮ ಒಂದಾಗಿದ ಮೇಲೆ ಈಗ ಶಕ್ತಿ ಎಲ್ಲಿದೆ? ಎಲ್ಲಿ? This is very important. If you know it, you will not sing. Badeva, come soon, Lord. Why are you not coming? Strengthen me, Lord. Put your strength, pour your strength. You will not sing. ಮತ್ತು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಾದ್ರೆ ನೀವು ಎಂದಿಗೂ ಈ ರೀತಿಯಾದ ಹಾಡುಗಳನ್ನು ಆಡುವುದಿಲ್ಲ. ದೇವರೇ ಬಾ, ದೇವರೇ ಬೇಗ ಬಾ, ದೇವರೇ ಬಲಪಡಿಸು ದೇವರೇ. ಹಲೋ, ಈಗ ದೇವರ ಬಲ ಎಲ್ಲಿದ್ದು? ಎಲ್ಲಿ ಮೇಲೆ? When we say strength, we always think, from heaven God is sending now. ನಾವು ಯಾವಾಗಲೂ ಬಲ ಬರ್ತದೆ ಎಂಬುದಾಗಿ ತಿಳ್ಕೊಂಡ್ರೆ ನಾವು ಯೋಚನೆ ಮಾಡ್ತೇವೆ ಪರಲೋಕದಿಂದ ಬಲ ಬರ್ತದೆ ಎಂಬುದಾಗಿ. ಆಲ್ರೆಡಿ ಬಂದು ಬಿಡುತ್ತೆ ಪರಲೋಕ ಬಲ ಬಂದಿದೆ. ಆಲ್ರೆಡಿ ಯು ಆರ್ ಕನೆಕ್ಟೆಡ್. ಇಟ್ ಈಸ್ ಇನ್ ಯುವರ್ ಸ್ಪಿರಿಟ್. ಪರಲೋಕದಿಂದ ಬಲ ಮೊದಲೇ ಬಂದಿದೆ, ಅದು ನಮ್ಮ ಆತ್ಮದ ಒಳಗಡೆ ಇದೆ. ಆಮೆನ್. ಹಲೋ, ಆರ್ ಯು ಹಿಯರ್? ನೀವಿಲ್ಲಿದ್ದೀರಾ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಇಟ್. You are not going to get strength from somewhere. ಮತ್ತು ಇದು ಬಹಳ ಪ್ರಾಮುಖ್ಯವಾಗಿದೆ ತಿಳ್ಕೊಳ್ಳುವಂತ ವಿಷಯ ಏನಂದ್ರೆ, ನಮಗೆ ಬಲ ಎಲ್ಲಿಂದಲೋ ಬರುವುದಿಲ್ಲ. In your spirit you are like Jesus. ನಿಮ್ಮ ಆತ್ಮದಲ್ಲಿ ನೀವು ಯೇಸುವಂತೆ ಇದ್ದೀರಿ. You have a strength. ನಿಮಗೆ ಶಕ್ತಿ ಇದೆ. You have power. ನಿಮ್ಮಲ್ಲಿ ಬಲ ಇದೆ. You have a health. ನಿಮಗೆ ಆರೋಗ್ಯವಿದೆ. Everything is there. ಎಲ್ಲವೂ ಒಳಗಡೆ ಇದೆ. Amen. This is new covenant. ಇದು ಹೊಸ ಒಡಂಬಡಿಕೆಯಾಗಿದೆ. If you don't understand it, ಇದನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ರೆ, we will tell, I have done it. Why I should tell others? I have done it. I said, come Lord,
Do something, Lord. Why are you not coming, Lord? ಇನ್ನೊಬ್ಬರ ಬಗ್ಗೆ ಯಾಕೆ ಕೇಳೋದು? ನಾನೇ ಇದನ್ನು ಮಾಡಿದ್ದೇನೆ ದೇವರೇ, ಬೇಗ ಬಾ ದೇವರೇ, ಏನಾದ್ರೂ ಮಾಡು ದೇವರೇ. Do you believe you and God are connected? ಮತ್ತು ನೀವು ನಂಬ್ತೀರಾ ನೀನು ಮತ್ತು ದೇವರು ಒಂದಾಗಿದ್ದೀರಿ ಎಂಬುದಾಗಿ? ಹೌದು. If you are connected, do you believe God's presence is in you? ಮತ್ತು ನೀವು ದೇವರೊಟ್ಟಿಗೆ ಒಂದಾಗಿದ್ದೀರಿ ಎಂಬುದಾಗಿ ನೀವು ತಿಳ್ಕೊಳ್ಳುವುದಾದ್ರೆ ನಿಮ್ಮಲ್ಲಿ ದೇವರ ಪ್ರಸನ್ನತೆ ಇದೆ ಅಂತ ನಂಬುತ್ತೀರಾ? ಜೋರಾಗಿ ಇದು ಎಷ್ಟು ಕಷ್ಟ ನೋಡು. ಹೌದು ಅನ್ನೋದು ಯಾಕೆ? ಏನೋ ನಾವು ಹಾಡಿದೀವಲ್ಲ, ನಿನ್ನ ಪ್ರಸನ್ನ ಬೇಕು ದೇವರೇ, ಬರಬೇಕು ಬರಬೇಕು ದೇವರೇ, ನಿನ್ನ ಪ್ರಸನ್ನ ಇಲ್ಲನ ನನಗೂ ಏನು ಮಾಡ. ಹಲೋ. Because we think His presence is not in us. ಯಾಕಂದ್ರೆ ನಾವು ಅನ್ಕೊಳ್ತೇವೆ ಆತನ ಪ್ರಸನ್ನತೆ ನಮ್ಮ ಒಳಗಡೆ ಇಲ್ಲ. And we have heard people, God left him, God sometimes comes, God goes. All these things, all this, ಕಚ್ಚಡ stuff we heard. ಮತ್ತು ನಾವು ಎಲ್ಲ ಈ ಒಂದು ಕಸವಾದ ಮಾತುಗಳನ್ನು, ಒಂದು ಬೋಧನೆಗಳನ್ನು ಕೇಳಿದ್ದೇವೆ. ದೇವರು ಬರ್ತಾನೆ, ದೇವರು ಹೋಗ್ತಾನೆ, ದೇವರು ಅವನನ್ನು ಬಿಟ್ಟು ಹೋಗ್ಬಿಟ್ಟ. God cannot leave you. ದೇವರು ಬಿಟ್ಟು ಹೋಗುವುದಿಲ್ಲ. Tell your neighbor, God cannot leave you. ಪಕ್ಕದ ವ್ಯಕ್ತಿಗಳು, ದೇವರು ನಿನ್ನನ್ನು ಬಿಡುವುದಿಲ್ಲ. God and you are permanently united. ದೇವರು ಮತ್ತು ನೀನು ನಿತ್ಯಕ್ಕಾಗಿ ಒಂದಾಗಿದ್ದೀರಿ. Amen. Permanently you are united. ನಿತ್ಯಕ್ಕಾಗಿ ಒಂದಾಗಿದ್ದೀರಿ. If somebody says God left means that man doesn't know Bible. ಈಗ ಯಾರಾದ್ರೂ ಹೇಳುವುದಾದ್ರೆ ದೇವರು ಬಿಟ್ಟು ಹೋದ ಎಂಬುದಾಗಿ ಹೇಳುವುದಾದ್ರೆ ಆ ವ್ಯಕ್ತಿಗೆ ಬೈಬಲ್ ಸರಿಯಾಗಿ ಗೊತ್ತಿಲ್ಲ. He doesn't know what is New Testament. ಆತನಿಗೆ ಹೊಸ ಒಡಂಬಡಿಕೆ ಏನೆಂಬುದಾಗಿ ಗೊತ್ತಿಲ್ಲ. In New Testament, me and God are always connected. ಹೊಸ ಒಡಂಬಡಿಕೆಯಲ್ಲಿ ನಾನು ಮತ್ತು ದೇವರು ಯಾವಾಗಲೂ ಒಂದಾಗಿದ್ದೇವೆ. Now you have to pray like Paul. ಈಗ ನೀವು ಪೌಲನಂತೆ ಪ್ರಾರ್ಥಿಸಬೇಕು. I am talking about Bible Paul, okay? ನಾನು ಬೈಬಲ್ ಪೌಲ್ ಬಗ್ಗೆ ಮಾತಾಡ್ತಾ ಇದ್ದೇನೆ. You don't look at your neighbor Paul. ಮತ್ತೆ ನಿಮ್ಮ ಪಕ್ಕದಲ್ಲಿ ಯಾರೋ ಪಾಲ್ ಎಂಬ ಹೆಸರಿನವರು ಕೂತಿರುವುದಾದ್ರೆ ಅವರಿಗೆ ನೋಡಬೇಡ್ರಿ. Because your neighbor Paul will pray, bless me Lord, bless me Lord. ನಿಮ್ಮ ಜೊತೆಯಲ್ಲಿರುವ ಪಾಲ್ ಅವರು ಪ್ರಾರ್ಥಿಸಬಹುದು, ದೇವರೇ ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು. There are two prayers of Paul specially. One is in Colossians, one is in Ephesians. ಪೌಲನ ಎರಡು ವಿಶೇಷವಾದ ಪ್ರಾರ್ಥನೆಗಳು, ಒಂದು ಎಫೆಸ ಪತ್ರಿಕೆಯಲ್ಲಿದೆ, ಒಂದು ಕೊಲೊಸ್ಸೆ ಪತ್ರಿಕೆಯಲ್ಲಿದೆ. You can never read like this. Paul praying, send me Holy Spirit, God, I want to experience your presence. Like that all prayer you will not do. ಪೌಲನು ಎಂದಿಗೂ ಪ್ರಾರ್ಥಿಸುವುದನ್ನು, ದೇವರೇ ಪವಿತ್ರಾತ್ಮನನ್ನು ಕಳಿಸು, ನಿನ್ನ ಪ್ರಸನ್ನತೆಯನ್ನು ಕಳಿಸು, ಅನುಭವಿಸಬೇಕೆಂಬುದಾಗಿ ಆತನು ಎಂದಿಗೂ ಪ್ರಾರ್ಥಿಸಲಿಲ್ಲ. He will never pray. ಆತನು ಎಂದಿಗೂ ಪ್ರಾರ್ಥಿಸಲಿಲ್ಲ. Somebody asked me, brother, in your church, no, why that worship time they are not clapping and jumping? ಮತ್ತು ನನಗೆ ಯಾರೋ ಕೇಳಿದ್ರು, ಸಹೋದರರೇ ಯಾಕೆ ಆರಾಧನೆ ಸಮಯದಲ್ಲಿ ನಿಮ್ಮ ಸಭೆಯಲ್ಲಿ ಚಪ್ಪಾಳೆ ಬಾರಿಸುವುದಿಲ್ಲ ಮತ್ತು ಜಂಪ್ ಮಾಡುವುದಿಲ್ಲ? Why they are jumping? In our place, the Holy Spirit time means from first row we should go to last row should come to first row. Only then God has come. ಮತ್ತು ನಮ್ಮ ಸಭೆಯಲ್ಲಿ ಪವಿತ್ರಾತ್ಮನ ಸಮಯದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ಮುಂದೆ ಇರುವವರು ಜಂಪ್ ಮಾಡ್ತಾ ಹಿಂದೆ ಹೋಗ್ತಾರೆ, ಹಿಂದೆ ಇರೋರು ಜಂಪ್ ಮಾಡ್ತಾ ಮುಂದೆ ಬರ್ತಾರೆ. ಅವಾಗಲೇ ಮಾತ್ರ ನಮಗೆ ಗೊತ್ತಾಗ್ತದೆ ದೇವರ ಪ್ರಸನ್ನತೆ ಬಂದಿದೆ ಎಂಬುದಾಗಿ. ಅವಾಗ ಗೊತ್ತಾಗ್ತದೆ ದೇವರ ಶಕ್ತಿಗೆ, ಬಲವಂತ ಶಕ್ತಿ ಬಂದಿದೆ. I said, where anywhere in Bible you show like that? ಅಲ್ಲಿ ಎಲ್ಲಾದ್ರೂ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಆ ರೀತಿ ಇದೆ ಎಂಬುದಾಗಿ. From first row they went to last row, jumped, fell this side, from this side, that side. It is not there. ಅಲ್ಲಿ ಆ ರೀತಿಯಾಗಿ ಮುಂದೆ, and it is not needed. ಮತ್ತು ಅದು ಬೇಕು ಸಹ ಇಲ್ಲ. Because God's presence is with you 24 hours. ಯಾಕಂದ್ರೆ ದೇವರ ಪ್ರಸನ್ನತೆ 24 ತಾಸು ನಮ್ಮ ಜೊತೆಯಲ್ಲೇ ಇದೆ. 24 hours he is in you. 24 ತಾಸು ನಿಮ್ಮ ಒಳಗಡೆ ಇದ್ದಾನೆ. 24 hours you can experience. 24 ತಾಸು ನಾವು ಅನುಭವಿಸಬಹುದು. Can you imagine while driving car suddenly God's presence comes, you leave the car and start clapping, what will happen? ಊಹಿಸಿಕೊಳ್ಳ್ರಿ, ನೀವು ಕಾರ್ ನಡೆಸುವಾಗ ತಕ್ಷಣ ದೇವರ ಪ್ರಸನ್ನತೆ ಬರುವುದಾದ್ರೆ, ನೀವು ಕಾರ್ ನಡೆಸುವುದನ್ನು ಬಿಟ್ಟು ಚಪ್ಪಳೆ ತಟ್ಟುವುದಾದ್ರೆ ಏನಾಗ್ತದೆ? ಏನಾಗ್ತದ್ರಿ? ನೀ ಚಪ್ಪಲೆ ತಟ್ಟಿಲ್ಲ, ನಿನಗೆ ಗಾಡ್ಸ್ ಪ್ರೆಸೆನ್ಸ್ ನಿನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಈಗ ಚಪ್ಪಳೆ ತಡೆದಿದ್ರೆ ದೇವರ ಪ್ರಸನ್ನತೆ ಅನುಭವನೇ ಆಗಲ್ಲ. That is one more extreme. ಅದು ಇನ್ನೊಂದು ವಿಧವಾದ ಮಾತುಗಳು. That is why Paul's prayer is very important. ಅದಕ್ಕಾಗಿ ಪೌಲನ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. Turn your Bible to Colossians first chapter. ಕೊಲೊಸ್ಸೆ 1ನೇ ಅಧ್ಯಾಯ verse 9 to 12. 9 ರಿಂದ 12ನೇ ವಚನ. ಕೊಲೊಸ್ಸೆ 1ನೇ ಅಧ್ಯಾಯ 9 ರಿಂದ 12ನೇ ವಚನ.
ಕೊಲೋಸೆ 1ನೇ ಅಧ್ಯಾಯ 9ರಿಂದ 12ನೇ ವಚನ. ಆದ ಕಾರಣ ನಾವು ಸಹ ಅದನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಜ್ಞಾನವನ್ನು ಆತ್ಮೀಯ ಗ್ರಹಿಕೆಯನ್ನು ಹೊಂದಿ ಆತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಿಕೊಂಡು ಕರ್ತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲೂ ಆತನನ್ನು ಸಂತೋಷ ಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವರ ಜ್ಞಾನದಲ್ಲಿ ಅಭಿವೃದ್ಧಿಯಾಗಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲವನ್ನು ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ಮತ್ತು ದೀರ್ಘ ಶಾಂತಿಯನ್ನು ತೋರಿಸುವವರಾಗಿರಬೇಕೆಂತಲೂ ಬೆಳಕಿನಲ್ಲಿರುವ ಪರಿಶುದ್ಧರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ನಾನು ಆಶಿಸುತ್ತೇನೆ. Okay, now listen. ಈಗ ಕೇಳ್ರಿ. We'll go little by little, okay? ನಾವು ಸ್ವಲ್ಪವಾಗಿ ಹೋಗೋಣ. Listen to me. Yeah. There is one man brings a news about Colossae church to Paul. His name is Epaphras. ಮತ್ತು ಅಲ್ಲಿ ಒಬ್ಬ ಮನುಷ್ಯನು ಆ ಒಂದು ಪೌಲನ ಸುದ್ದಿಯನ್ನು ಕೊಲೋಸೆ ಸಭೆಗೆ ಆತನು ತರ್ತಾನೆ. ಆತನ ಹೆಸರು ಏನಂದ್ರೆ ಎಪಫ್ರದತನು. He comes and tells Paul how is the Colossae church. ಮತ್ತು ಆತನು ಪೌಲನಿಗೆ ಬಂದು ಹೇಳ್ತಾನೆ ಕೊಲೋಸೆ ಸಭೆ ಹೇಗಿದೆ ಎಂಬುದಾಗಿ. How they walk in love. ಅವರು ಹೇಗೆ ಪ್ರೀತಿಯಲ್ಲಿ ನಡೀತಾ ಇದ್ದಾರೆ. Then Paul says, I heard about you. ಮತ್ತು ಪೌಲ ಹೇಳ್ತಾನೆ ನಾನು ನಿಮ್ಮ ಬಗ್ಗೆ ಕೇಳಿದ್ದೇನೆ. So I am praying continuously for you. ನಾನು ಅದಕ್ಕಾಗಿ ಸತತವಾಗಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. You know what is Paul's prayer? ಈ ಪೌಲನ ಪ್ರಾರ್ಥನೆ ಏನಾಗಿತ್ತು? I desire God will fill you with the knowledge of his will and spiritual understanding. ನಾನು ಆಸೆ ಪಡ್ತೇನೆ ಸಕಲ ಜ್ಞಾನವನ್ನು ಆತ್ಮೀಯ ಗ್ರಹಿಕೆಯನ್ನು ಹೊಂದಿ ಆತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಳ್ಳಬೇಕೆಂಬುದಾಗಿ. He says, I desire God will fill you with the knowledge of his will and spiritual understanding. ಮತ್ತು ಆತನು ಹೇಳ್ತಾನೆ ನಾನು ಆಸೆ ಪಡ್ತೇನೆ ನೀವು ಸಕಲ ಆತ್ಮೀಯ ಜ್ಞಾನದಿಂದಲೂ ಮತ್ತು ದೇವರ ಚಿತ್ತದ ತಿಳುವಳಿಕೆಯಿಂದಲೂ ನೀವು ತುಂಬಿರಬೇಕೆಂಬುದಾಗಿ. The knowledge of his will in wisdom and spiritual understanding, it's very important to take decision. ಮತ್ತು ಆತನ ಚಿತ್ತದ ತಿಳುವಳಿಕೆಯು ಮತ್ತು ಆತ್ಮೀಯ ಜ್ಞಾನವು ಬಹಳ ಪ್ರಾಮುಖ್ಯವಾಗಿದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ. God has not created you like a machine. ಮತ್ತು ದೇವರು ನಿಮಗೆ ಯಂತ್ರಗಳನ್ನಾಗಲಿ ಅಥವಾ ಮಿಷಿನ್ಗಳಂತೆ ನಿಮ್ಮನ್ನು ಆತನು ರೂಪಿಸಿಲ್ಲ. He has created you in his image. ತನ್ನ ಸ್ವರೂಪದಲ್ಲಿ ನಿಮ್ಮನ್ನು ಉಂಟು ಮಾಡಿದ್ದಾನೆ. God will never force anything in your life. ದೇವರು ನಿಮ್ಮ ಜೀವಿತದಲ್ಲಿ ಯಾವುದೇ ವಿಷಯಗಳಿಗಾಗಿ ಒತ್ತಾಯ ಪಡಿಸುವುದಿಲ್ಲ. And God wants to take decisions. ಮತ್ತು ನೀವು ನಿರ್ಧಾರಗಳು ತೆಗೆದುಕೊಳ್ಳಬೇಕೆಂಬುದಾಗಿ ದೇವರು ಬಯಸ್ತಾನೆ. You should take a good decision. ಮತ್ತು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಒಳ್ಳೆಯದಾಗಿರಬೇಕೆಂಬುದಾಗಿ. How you can take a good decision? ಹೇಗೆ ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ತೀರಿ? You should know, you should have the knowledge of God's will in wisdom and spiritual understanding. ಮತ್ತು ನೀವು ದೇವರ ಚಿತ್ತದ ತಿಳುವಳಿಕೆಯು ಮತ್ತು ಆತ್ಮೀಯ ಜ್ಞಾನವನ್ನು ಒಂದು ಗ್ರಹಿಕೆಯನ್ನು ನಿಮಗಿರಬೇಕು. See, wisdom means it's practical. It's something you have to apply the knowledge. ಜ್ಞಾನ ಅಂದ್ರೆ ನಾವು ಕಾರ್ಯಕ್ಕೆ ತರುವಂತದ್ದಾಗಿದೆ. For example, ಉದಾಹರಣೆಗಾಗಿ you are learning a bike. ಈಗ ನೀವು ಗಾಡಿ ನಡೆಸುವುದನ್ನು ಕಲಿತೀರಿ. Somebody teaches you. ಯಾರು ನಿಮ್ಗೆ ಕಲಿಸ್ತಾರೆ ಗಾಡಿ ಹೇಗೆ ನಡೆಸಬೇಕು. What they told you is a knowledge. ಅವರು ನಿಮ್ಗೆ ಏನೆಲ್ಲ ಹೇಳ್ತಾರೋ ಅದು ತಿಳುವಳಿಕೆಯಾಗಿದೆ. When you are riding bike, what they say you implement it. ಮತ್ತು ನೀವು ನಡೆಸುವಾಗ ಅವರು ಏನೆಲ್ಲ ಹೇಳಿರ್ತಾರೋ ಅದನ್ನು ಕಾರ್ಯಕ್ಕೆ ತರುವುದಾಗಿದೆ. That is wisdom. ಅದೇ ಜ್ಞಾನ. If you go to school, ನೀವು ಶಾಲೆಗೆ ಹೋದ್ರೆ they teach you how to do addition. ಅವರು ಈ ಕೂಡ್ಸ ಲೆಕ್ಕ ಹೆಂಗ್ ಮಾಡ್ಬೇಕೆಂಬುದಾಗಿ ಕಲಿಸಿಕೊಡ್ತಾರೆ. 5 plus 5, 10, 10 plus 10, all these things they teach. 5ಕ್ಕೆ ಕೂಡಿಸಿದ್ರೆ 10 ಎಂಬುದಾಗಿ ಕೂಡ್ಸ ಲೆಕ್ಕ ಕಲಿಸ್ತಾರೆ. What they gave you is knowledge. ಅವರು ಏನೆಲ್ಲ ತಿಳಿಸ್ತಾರೋ ಅದು ತಿಳುವಳಿಕೆ. When you go to shop, ಮತ್ತು ನೀವು ಅಂಗಡಿಗೆ ಹೋದ್ರೆ that knowledge you are using it. ಅವರು ಕಲಿಸಿದಂತದನ್ನು ನೀವು ಉಪಯೋಗಿಸುವುದೇ, you are applying that knowledge. ಆ ತಿಳುವಳಿಕೆಯನ್ನು ನೀವು ಕಾರ್ಯಕ್ಕೆ ತರುವುದೇ that is wisdom.
ಅದೇ ಜ್ಞಾನ ಆಗಿದೆ. Paul says, ಪೌಲ ಹೇಳ್ತಾನೆ, you should have the knowledge of God's will. ದೇವರ ಚಿತ್ತದ ತಿಳುವಳಿಕೆ ನಿಮಗಿರಬೇಕು. And you should learn to apply it. ಮತ್ತು ಅದನ್ನು ಕಾರ್ಯಕ್ಕೆ ತರಬೇಕು. And for that you need a spiritual understanding. ಅದಕ್ಕಾಗಿ ನಮಗೆ ಆತ್ಮೀಯ ಒಂದು ಗ್ರಹಿಕೆ ಬೇಕು. For example, ಉದಾಹರಣೆಗಾಗಿ I was talking with one boy. ಒಂದು ಹುಡುಗನೊಟ್ಟಿಗೆ ಮಾತಾಡ್ತಾ ಇದ್ದೆ. I said, now what you want to do? ಈಗ ಏನ್ ಮಾಡ್ಬೇಕು? He got his results. ಆತನಿಗೆ ರಿಸಲ್ಟ್ ಬಂತು. He says, ಆತನ ಹೇಳ್ತಾನೆ, I will do arts. ನಾನು ಆರ್ಟ್ಸ್ ಮಾಡ್ತೇನೆ. I said, why you want to take arts? ನಾನು ಕೇಳಿದೆ, ಯಾಕೆ ಆರ್ಟ್ಸ್ ಮಾಡ್ತಿ? What to do, uncle? My grandfather wants me to become a doctor. ಮತ್ತು ಆತನ ಹೇಳ್ತಾನೆ, ನನ್ನ ತಾತ ಡಾಕ್ಟರ್ ಆಗಬೇಕೆಂಬುದಾಗಿ My ಬಯಸಿದ. father wants me to become an auditor. ಮತ್ತು ನನ್ನ ತಂದೆ ನಾನು ಆಡಿಟರ್ ಆಗಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. So I don't want to listen to both of them. So I will take arts. ನಾನು ಅವರಿಬ್ಬರು ಮಾತು ಕೇಳೋದಕ್ಕೆ ಇಷ್ಟ ಇಲ್ಲ, ಅದಕ್ಕಾಗಿ ನಾನು ಆರ್ಟ್ಸ್ ಮಾಡ್ತೇನೆ. Hello. I said, your grandfather, father, everybody is telling. ನಿನ್ನ ತಂದೆ ನಿನ್ನ ತಾತ ಎಲ್ಲರೂ ಹೇಳ್ತಾ ಇದ್ದಾರೆ. But God also has something for you. ದೇವರಿಗೂ ನಿಮ್ ದೇವರಿಗಾಗಿ ದೇವರಲ್ಲಿ ಸಹ ನಿನಗಾಗಿ ಆತನ ಯೋಜನೆ ಇದೆ. He has kept your plan ready. ನಿನ್ನ ಯೋಜನೆ ದೇವರು ಮೊದಲೇ ಸಿದ್ಧ ಮಾಡಿದ್ದಾನೆ. Tell your neighbor, your plan is ready. ಪಕ್ಕದವರಿಗೆ ನಿನ್ನ ಯೋಜನೆ ಸಿದ್ಧವಾಗಿದೆ. Your plan is ready, your admission is ready, your job is ready, everything is ready. ನಿನ್ನ ಯೋಜನೆ ಸಿದ್ಧವಾಗಿದೆ, ನಿನ್ನ ಅಡ್ಮಿಷನ್ ಸಿದ್ಧವಾಗಿದೆ, ನಿನ್ನ ಕೆಲಸ ಸಿದ್ಧವಾಗಿದೆ, ನಿನಗೆ ಬೇಕಾಗಿರುವಂತ ಎಲ್ಲ ಸಂಗತಿಗಳು ಸಿದ್ಧವಾಗಿದೆ. Now what is needed? ಈಗ ಬೇಕಾಗಿರುವಂತ ವಿಷಯ ಏನು? The knowledge of His will in wisdom and spiritual understanding. ಆತನ ಚಿತ್ತದ ವಿಷಯವಾದ ತಿಳುವಳಿಕೆಯು ಮತ್ತು ಆತ್ಮೀಯ ಜ್ಞಾನವು ಮತ್ತು ಗ್ರಹಿಕೆ ಬೇಕಾಗಿದೆ. Amen. That is, we have to ask God. That's very important. What you want me to do? ಮತ್ತು ನಾವು ದೇವರಿಗೆ ಕೇಳಬೇಕು, ದೇವರೇ ನಾನು ಏನ್ ಮಾಡ್ಬೇಕೆಂಬುದಾಗಿ ನೀನ್ ಬಯಸುತ್ತಿ ಅದನ್ನು ತಿಳಿಸು. You know why? ಯಾಕೆ? The verse 10 it says, 10ನೇ ವಚನದಲ್ಲಿ so ಹೇಳ್ತದೆ, that you might walk worthy of the Lord unto all pleasing. ಕರ್ತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲೂ ಆತನಿಗೆ ಸಂತೋಷ ಪಡಿಸುತ್ತೀರಿ. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ, ಕರ್ತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲೂ ಆತನನ್ನು ಸಂತೋಷ ಪಡಿಸುತ್ತೀರಿ. ಇನ್ನೊಂದು ಸಾರಿ, ಕರ್ತನಿಗೆ ಯೋಗ್ಯನಾಗಿ ನಡೆದು ಎಲ್ಲ ವಿಧದಲ್ಲೂ ಆತನನ್ನು ನಾನು ಸಂತೋಷ ಪಡಿಸುತ್ತೇನೆ. ಜೋರಾಗಿ. ಇನ್ನೊಂದು ಸಾರಿ ಜೋರಾಗಿ, ಕರ್ತನಿಗೆ ಯೋಗ್ಯನಾಗಿ ನಡೆದು ಎಲ್ಲ ವಿಧದಲ್ಲೂ ಆತನಿಗೆ ನಾನು ಸಂತೋಷ ಪಡಿಸುತ್ತೇನೆ. Meaning is, ಇದರ ಅರ್ಥ ಏನಂದರೆ, your life should bring honor to God. ನಿಮ್ಮ ಜೀವಿತ ದೇವರಿಗೆ ಗೌರವವನ್ನು ತರಬೇಕು. Hallelujah. You should be happy. ದೇವರು ಸಂತೋಷ ಪಡಬೇಕು. Oh, my child is doing my will. Very nice. ನನ್ನ ಮಗನು ನನ್ನ ಚಿತ್ತ ಮಾಡ್ತಾ ಇದ್ದಾನೆ, ಅದು ಅದ್ಭುತವಾಗಿದೆ. He is not listening to grandfather, he is not listening to father. ಆತನು ತಾತನಿಗೆ ಕೇಳ್ತಾ ಇಲ್ಲ, ಅಪ್ಪನಿಗೆ ಕೇಳ್ತಾ ಇಲ್ಲ. He is looking to me. ಆತನು ನನ್ನ ಕಡೆ ನೋಡ್ತಾ ಇದ್ದಾನೆ. Then it says, being fruitful in every good work. ಮತ್ತು ಅಲ್ಲಿ ನಂತರ ಹೇಳ್ತದೆ, ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವರ ಜ್ಞಾನದಲ್ಲಿ ಅಭಿವೃದ್ಧಿಯಾಗಬೇಕೆಂತ. So you should walk worthy of the Lord in all pleasing, and you should be fruitful in every good work. ಮತ್ತು ಕರ್ತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನಿಗೆ ಸಂತೋಷ ಪಡಿಸುವಂತದ್ದು ಸಕಲ ಸತ್ಕಾರ್ಯ, ಎಲ್ಲ ಒಳ್ಳೆ ಕಾರ್ಯಗಳಲ್ಲಿ ಫಲವನ್ನು ಕೊಡುವವರಾಗಿರ್ತೀರಿ. Paul is telling, ಪೌಲನು ಹೇಳ್ತಾ ಇದ್ದಾನೆ, I am praying for you. ನಾನು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. God will fill you with the knowledge of His will in wisdom and spiritual understanding. ದೇವರು ತನ್ನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ಮತ್ತು ಆತ್ಮೀಯ ಜ್ಞಾನದಿಂದ ಆತ್ಮೀಯ ಗ್ರಹಿಕೆಯಿಂದ ನಿಮ್ಮನ್ನು ತುಂಬುವಂತೆ, so that you may walk worthy of the Lord into pleasing. ಯಾಕಂದ್ರೆ ನೀವು ಕರ್ತನಿಗೆ ಯೋಗ್ಯರಾಗಿ ನಡೆದು ಆತನನ್ನು ಸಂತೋಷ ಪಡಿಸುವರಾಗಿರಬೇಕೆಂತಲೂ, you will be fruitful in good works. ಎಲ್ಲ ಒಳ್ಳೆ ಕಾರ್ಯಗಳಲ್ಲಿ ನೀವು ಫಲ ಕೊಡುವವರಾಗಿರಬೇಕೆಂತಲೂ. Say, I will be fruitful in every good work. ಎಲ್ಲ ಒಳ್ಳೆ ಕಾರ್ಯಗಳಲ್ಲಿ ನಾನು ಫಲವುಳ್ಳವನಾಗಿರ್ತೇನೆ. Means ಅರ್ಥ ಏನಂದರೆ, you will have success. ನಿಮಗೆ ಯಶಸ್ಸಿರ್ತದೆ. Amen.
Tell your neighbor, you will have success. ಪಕ್ಕದವಿಗಳೇ, ನಿನಗೆ ಯಶಸ್ಸಿರುತ್ತದೆ. This is a new covenant blessing. ಇದು ಹೊಸ ಒಡಂಬಡಿಕೆಯ ಆಶೀರ್ವಾದ. Wherever you go, you will come up. ನೀವು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ಮೇಲೆ ಬರ್ತೀರಿ. Whatever you do work, your results will come. ನೀವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ನಿಮಗೆ ಫಲಗಳಿರ್ತವೆ. You will not come and tell, I did so much, nothing is happening. ಮತ್ತು ನೀವು ಬಂದು ಹೇಳಲ್ಲ, ನಾನು ಎಷ್ಟೋ ಕಷ್ಟಪಟ್ಟೆ, ಅದರಿಂದ ಏನು ಬರಲಿಲ್ಲ ಅಂತ. Now turn your Bible to Ephesians 2nd chapter. ಎಫೆಸ 2ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Verse 10. 10ನೇ ವಚನ. For we are his workmanship, created in Christ Jesus unto good works, which God has before ordained that we should walk in them. ದೇವರು ಮುಂದಾಗಿ ನೇಮಿಸಿದ ಸತ್ಕ್ರಿಯೆಗಳಲ್ಲಿ ನಾವು ನಡೆಯುವಂತೆ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವರಾದ ನಾವು ಆತನ ಕೆಲಸವಾಗಿದ್ದೇವೆ. Hallelujah. Hallelujah. Here Paul says we are God's workmanship. ಇಲ್ಲಿ ಪೌಲನು ಹೇಳ್ತಾನೆ, ನಾವು ದೇವರ ಕೈ ಕೆಲಸವಾಗಿದ್ದೇವೆ. We are created in Christ Jesus to do good works. ನಾವು ಯೇಸು ಕ್ರಿಸ್ತನಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. And the good works he has ordained it before itself. ಮತ್ತು ಆ ಒಳ್ಳೆ ಕಾರ್ಯಗಳು ದೇವರು ಮೊದಲೇ ನಿರ್ಧಾರ ಮಾಡಿದ್ದಾನೆ. Now look here, all of you look here. ಎಲ್ಲರೂ ಈ ಕಡೆ ನೋಡ್ರಿ. Look here, very important, okay? ಬಹಳ ಪ್ರಾಮುಖ್ಯವಾದ ವಿಷಯ. We all are born again. ನಾವೆಲ್ಲರೂ ಹೊಸದಾಗಿ ಹುಟ್ಟಿದ್ದೇವೆ. Amen. Yes or no? ಹೌದಾ ಇಲ್ವಾ? Why are you born again? ಯಾಕೆ ಹೊಸದಾಗಿ ಹುಟ್ಟಿದ್ದೀರಿ? To do good works. ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ. Say in English, to do good works. ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ. Look at your neighbor and say this. ಪಕ್ಕದವಿಗಳರಿ ಇದನ್ನು, ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ. ಒಳ್ಳೆ ಕಾರ್ಯಗಳು ಮಾಡೋಣ ಏನು? ಅಕ್ಕಿ ಕೊಡಬೇಕು, ಬೇಳೆ ಕೊಡಬೇಕಿಲ್ಲ. Don't think, always we think good works means we have to go give rice, give dal, give sari, give something good. ಮತ್ತು ನಾವು ಯಾವಾಗಲೂ ಯೋಚನೆ ಮಾಡ್ತೇವೆ ಒಳ್ಳೆ ಕಾರ್ಯ ಅಂದ್ರೆ ಅಕ್ಕಿ ಕೊಡುವಂತದ್ದು, ಬ್ಯಾಳಿ ಕೊಡುವಂತದ್ದು, ಸೀರೆ ಕೊಡುವಂತದ್ದು. That is good work, I don't know, but that is not, it means ಅದೇ ಒಳ್ಳೆ, ಅದು ಒಳ್ಳೆ ಕಾರ್ಯ ಆಗಿದೆ, ಆದ್ರೆ ಇದು ಅದನ್ನೇ ಹೇಳ್ತಾ ಇಲ್ಲ. Imagine 365 days if you give rice to everybody, what will happen? 360 ದಿನ ಎಲ್ಲರಿಗೆ ಅಕ್ಕಿ ಕೊಡ್ತಾ ಹೋದ್ರೆ ಏನಾಗ್ತದೆ? That person will never work. ಅವನು ಕೆಲಸನೇ ಮಾಡಲ್ಲ. Now look here. ಈ ಕಡೆ ನೋಡ್ರಿ. We all are born again. ನಾವು ಎಲ್ಲರೂ ಹೊಸದಾಗಿ ಹುಟ್ಟಿದ್ದೇವೆ. God wants us to do good works. ನಾವು ಒಳ್ಳೆ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ದೇವರು ಬಯಸ್ತಾನೆ. In simple language I'll tell. ಸುಲಭ ಮಾತಿನಲ್ಲಿ ಹೇಳುವುದಾದ್ರೆ, God wants you to do something. ಏನಾದ್ರೂ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾನೆ. When I say good works, you should not think, preaching. ಒಳ್ಳೆ ಕಾರ್ಯ ಎಂಬುದಾಗಿ ಹೇಳುವಾಗ ಸಾರುವಂತದ್ದು. I am preaching, he is translating. These are all good works. ಅವರು ಸಾರ್ತಾ ಇದ್ದಾರೆ, ನಾನು ತರ್ಜುಮೆ ಮಾಡ್ತಿದ್ದೇನೆ, ಒಳ್ಳೆ ಕಾರ್ಯಗಳು. In my office only files are there, very bad work. ಮತ್ತು ನನ್ನ ಕಚೇರಿಯಲ್ಲಿ ಕೇವಲ ಫೈಲ್ಸ್ ಗಳಿದೆ, ಅದು ಕೆಟ್ಟ ಕೆಲಸ. No. God has given work for everyone. ದೇವರು ಎಲ್ಲರಿಗೂ ಸಹ ಕೆಲಸಗಳನ್ನು ಕೊಟ್ಟಿದ್ದಾನೆ. Some are teachers, that is a good work. ಅವರು ಶಿಕ್ಷಕರಾಗಿದ್ದಾರೆ, ಅದು ಒಳ್ಳೆ ಕಾರ್ಯ. Some are into nursing profession, that is a good work. ಕೆಲವೊಬ್ಬರು ನರ್ಸ್ಗಳಾಗಿದ್ದಾರೆ, ಅದು ಒಳ್ಳೆ ಕಾರ್ಯ. Some are into business, ಕೆಲವೊಬ್ಬರು ವ್ಯಾಪಾರಗಳಲ್ಲಿದ್ದಾರೆ, that is a good work. ಅದು ಒಳ್ಳೆ ಕಾರ್ಯ. God has given it. ದೇವರು ಅದನ್ನು ಕೊಟ್ಟಿದ್ದಾನೆ. How many of you understand what I am saying? ಎಷ್ಟು ಜನಕ್ಕೆ ಅರ್ಥವಾಯಿತು ನಾನು ಹೇಳಿದ್ದನ್ನು? So God has already decided what you should do, when you should do, before the foundation of the world. ನೀವು ಈ ಲೋಕವನ್ನು ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚಿತವಾಗಿನೇ ದೇವರು ನಿಮಗಾಗಿ ನೀವು ಏನ್ ಮಾಡಬೇಕು, ಯಾವಾಗ ಮಾಡಬೇಕೆಂಬುದಾಗಿ ನಿರ್ಧಾರ ಮಾಡಿದ್ದಾನೆ. Amen. Are you here? I don't believe in poverty. ನಾನು ಬಡತನದಲ್ಲಿ ವಿಶ್ವಾಸವಿಡುವುದಿಲ್ಲ. When you do any work, money comes. ನೀವು ಯಾವುದೇ ಕಾರ್ಯ ಮಾಡ್ರಿ, ಹಣ ಬರ್ತದೆ. Yes or no? ಹೌದಾ ಇಲ್ವಾ? If somebody says I am poor, I don't have money, means he is not doing work. ಮತ್ತು ಯಾರಾದರೂ ನಾನು ಬಡವನಾಗಿದ್ದೇನೆ, ಹಣನೇ ಇಲ್ಲ ಎಂಬುದಾಗಿ ಇರುವುದಾದ್ರೆ ಅವರು ಕೆಲಸ ಮಾಡ್ತಾ ಇಲ್ಲ. Any work you do, money will come. ಯಾವುದೇ ಕೆಲಸ ಮಾಡ್ರಿ, ಹಣ ಬರ್ತದೆ. And God already decided it. ದೇವರು ಮೊದಲೇ ಅದನ್ನು ನಿರ್ಧಾರ ಮಾಡಿದ್ದಾನೆ. And when you do it, you will be fruitful. ಮತ್ತು ನೀವು ಅದನ್ನು ಮಾಡುವಾಗ ನೀವು ಫಲ ಉಳ್ಳವರಾಗಿರ್ತೀರಿ. How many of you understand what I am saying? ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ್ದನ್ನು? You are the teacher, means you are the best teacher.
ಒಂದು ವೇಳೆ ನೀವು ಶಿಕ್ಷಕರಾಗಿದ್ರೆ ನೀವೇ ಉತ್ತಮವಾದ ಶಿಕ್ಷಕರು. If you are nurse means you are the best nurse. ನೀವು ನರ್ಸ್ ಆಗಿರುವುದಾದ್ರೆ ನೀವೇ ಉತ್ತಮವಾದ ನರ್ಸ್ If ಆಗಿದ್ದೀರಿ. you are a businessman, you are a best businessman. ನೀವು ವ್ಯಾಪಾರಿ ಆಗಿರುವುದಾದ್ರೆ ನೀನೇ ಉತ್ತಮವಾದ ವ್ಯಾಪಾರಿ ಆಗಿದ್ದೀರಿ. Everyone's business will go down, your business will come up. ಎಲ್ಲ ವ್ಯಾಪಾರಗಳು ಕೆಳಗೆ ಬಿದ್ದು ಹೋದರೂ ಸಹ ನಿನ್ನ ವ್ಯಾಪಾರ ಮೇಲೆ ಬರ್ತದೆ. Why? ಯಾಕೆ? Because God has written you will be fruitful in every good work. ಯಾಕಂದ್ರೆ ದೇವರ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ, ನೀನು ಕೈ ಹಚ್ಚುವಂತ ಎಲ್ಲ ಕಾರ್ಯಗಳಲ್ಲಿ ನೀನು ಫಲವುಳ್ಳವನಾಗಿರ್ತಿ ಎಂಬುದಾಗಿ. Amen. Are you happy? ನೀವು ಸಂತೋಷವಾಗಿದ್ದೀರಾ? Yes, no, yes, no. ಹೌದಾ ಇಲ್ವಾ? How? ಹೇಗೆ? Again, Colossians 1st chapter. ಮತ್ತೆ ಕೊಲೊಸ್ಸೆ 1ನೇ ಅಧ್ಯಾಯ. Increasing in the knowledge of God. ದೇವರ ಜ್ಞಾನದಲ್ಲಿ ಅಭಿವೃದ್ಧಿಯಾಗಿರುವುದು, ದೇವರ ತಿಳುವಳಿಕೆಯಲ್ಲಿ ಅಭಿವೃದ್ಧಿಯಾಗಿರುವುದು. Okay, tell in English. I will increase in the knowledge of God. ದೇವರ ತಿಳುವಳಿಕೆಯಲ್ಲಿ ನಾನು ಅಭಿವೃದ್ಧಿಯಾಗ್ತೇನೆ. See, actually Sunday what I preach is 40 minutes. In that 20 minutes only I am teaching. ರವಿವಾರ ನಾನು ಏನು ಕಲಿಸ್ತೇನೋ ಅದು 40 ನಿಮಿಷ. ಆ 40 ನಿಮಿಷದಲ್ಲೂ ಸಹ ನಾನು ಬರೀ 20 ನಿಮಿಷ ಮಾತಾಡ್ತೇನೆ. That is not enough. ಅದು ಸಾಕಾಗುವುದಿಲ್ಲ. The knowledge of God should increase. ದೇವರ ತಿಳುವಳಿಕೆ ಹೆಚ್ಚಾಗಬೇಕು. When the knowledge of God increases, now only then you can walk worthy of the Lord which is pleasing to them. Only then you will be fruitful in every good work. ದೇವರ ತಿಳುವಳಿಕೆ ಹೆಚ್ಚಾದಾಗ ಮಾತ್ರ ನೀವು ದೇವರಿಗೆ ಯೋಗ್ಯರಾಗಿ ನಡೆದು ನೀವು ದೇವರಿಗೆ ಸಂತೋಷ ಪಡಿಸುತ್ತೀರಿ ಮತ್ತು ಎಲ್ಲ ಒಳ್ಳೆ ಕಾರ್ಯಗಳಲ್ಲಿ ನೀವು ಫಲವುಳ್ಳವರಾಗಿರ್ತೀರಿ. Let me give you one example, okay? ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. I told you God has a plan. ದೇವರಿಗೆ ನಿಮಗಾಗಿ ಯೋಜನೆ ಇದೆ. Yes or no? ಹೌದಾ ಇಲ್ವಾ? Everybody, see, I accepted Jesus at the age of 17 years. ನಾನು 17 ವರ್ಷದವನಾಗಿದ್ದಾಗ ನಾನು ಯೇಸುವನ್ನು ಸ್ವೀಕಾರ ಮಾಡಿದೆ. I finished my degree. ನಾನು ನನ್ನ ಡಿಗ್ರಿ ಮುಗಿಸಿದೆ. So what a boy needs after finished degree, what he needs? ಡಿಗ್ರಿ ಆದ್ಮೇಲೆ ಹುಡುಗರಿಗೆ ಏನ್ ಬೇಕು? ಡಿಗ್ರಿ ಮುಗಿಸಿದವರಿಗೆ ಏನ್ ಬೇಕು? Marriage. ಮದುವೆನಾ? ಕೆಲಸನಾ? ಏನ್ ಬೇಕು? Very important, not marriage. Marriage comes afterwards, okay? ಮದುವೆ ಆಮೇಲೆ ಬರ್ತದೆ. Some people 10th standard only will think about marriage. ಕೆಲವೊಬ್ರು 10ನೇ ಕ್ಲಾಸ್ ಇದ್ದಾಗಲೇ ಮದುವೆ ಬಗ್ಗೆ ಯೋಚನೆ ಮಾಡ್ತಾರೆ. Okay, look here. ಈ ಕಡೆ ನೋಡ್ರಿ. How do you decide what job I need? ಹೇಗೆ ನಿರ್ಧಾರ ಮಾಡ್ತೀರಿ ಯಾವ ಕೆಲಸ ನಾನು ಮಾಡಬೇಕು? How do you decide? Okay, when it comes to job, what is your priority? ಈಗ ಕೆಲಸ ಅಂತ ಬರುವುದಾದ್ರೆ ನೀವು ಯಾವುದನ್ನು ಆಯ್ಕೆ ಮಾಡ್ತೀರಿ? In those days, ಆ ದಿನಗಳು ನೋಡ್ಬೇಕಾದ್ರೆ job means every father mother will think about government job, only government job. They will not think something else. ಯಾರಾದರೂ ಕೆಲಸ ಅಂತ ಯೋಚನೆ ಮಾಡಿದ್ರೆ ಆ ಸಮಯದಲ್ಲಿ ತಂದೆ ತಾಯಿಗಳು ಯಾವಾಗಲೂ ಯೋಚನೆ ಮಾಡ್ತಾರೆ ಅಂದ್ರೆ ಸರ್ಕಾರ ನೌಕರಿನೇ ಸಿಗಬೇಕು. There is nothing wrong in government job. ಸರ್ಕಾರ ನೌಕರಿಯಲ್ಲಿ ತಪ್ಪೇನೂ ಇಲ್ಲ. Not tell you about nothing. Okay, are you with me? Are you here? There's nothing wrong. But how do you get it? That is important. ಆದ್ರೆ ಅದನ್ನು ಹೇಗೆ ಹೊಂದಿಕೊಳ್ತೀರಿ ಅದು ಬಹಳ ಪ್ರಾಮುಖ್ಯ. Is God plan for you to give you a government job? ದೇವರು ನಿಮಗೆ ಸರ್ಕಾರ ನೌಕರಿ ಕೊಡಬೇಕೆಂಬುದಾಗಿ ದೇವರು ಯೋಜನೆ ಮಾಡಿದ್ದಾನ? If he has planned it, ಆತನು ಯೋಜನೆ ಮಾಡಿರುವುದಾದ್ರೆ wonderful, you can have it without 1 rupee bribe. It will come to your house. ಅದು ಅದ್ಭುತವಾಗಿದೆ. 1 ರೂಪಾಯಿ ಲಂಚ ಕೊಡ್ತಾನೆ ನಿಮ್ಮ ಮನೆಗೆ ಅದು ಜಾಬ್ ಬರ್ತದೆ. Amen. Are you with me? ನನ್ನೊಟ್ಟಿಗಿದ್ದೀರಾ? See, I told you, like every parents, my parents also thought I should have a government job. ಎಲ್ಲ ತಂದೆ ತಾಯಿಗಳಂತೆ ನನ್ನ ತಂದೆ ತಾಯಿಗಳು ಸಹ ಯೋಚನೆ ಮಾಡಿದ್ರು ನನಗೆ ಗವರ್ಮೆಂಟ್ ನೌಕರಿ ಸಿಗಬೇಕು. You anywhere, no, I see any examination, railway, bank, staff selection,
Every exam I'll write. ಮತ್ತು ಯಾವುದೇ ಸರ್ಕಾರಿ ನೌಕರಿಯ ಒಂದು ಯಾವುದೇ ಎಕ್ಸಾಮ್ಗಳಾಗಿರ್ಲಿ, ಅದು ರೈಲ್ವೆ ಆಗಿರ್ಲಿ, ಬ್ಯಾಂಕ್ ಆಗಿರ್ಲಿ, ಎಲ್ಲ ಎಕ್ಸಾಮ್ಗಳು ಬರಿತಾ ಇದ್ದೆ. Once in theory exam in railways I passed. ಒಂದು ಸಾರಿ ರೈಲ್ವೆ ಥಿಯರಿ ಎಕ್ಸಾಮ್ ನಲ್ಲಿ ನಾನು ಪಾಸ್ ಆದೆ. Now everybody decided. ಈಗ ಎಲ್ಲರೂ ನಿರ್ಧಾರ ಮಾಡಿಬಿಟ್ರು, Government job. ಈಗ ಸರ್ಕಾರಿ ನೌಕರಿ. So they went and gave bribe 10,000 to somebody. ಈಗ 10,000 ಲಂಚ ಯಾರಿಗೋ ಹೋಗಿ ಕೊಟ್ರು. They said you will get a job. ಅವ್ರು ಹೇಳಿದ್ರು ನಿಮಗೆ ನೌಕರಿ It ಬರ್ತದೆ. is confirm. ಅದು ಕನ್ಫರ್ಮ್ ಆಯ್ತು. Are you here? ನೀವು ಇಲ್ಲಿದ್ದೀರಾ? You apply for a government job, 10 people will tell you ಎಷ್ಟು ರೊಕ್ಕ ರೆಡಿ ಮಾಡಿದೆ. ನೀವು ಒಂದು ವೇಳೆ ಸರ್ಕಾರಿ ನೌಕರಿಗೆ ನೀವು ಅಪ್ಲೈ ಮಾಡಿದ್ರೆ 10 ಜನ ಬಂದು ಕೇಳ್ತಾರೆ ದುಡ್ಡು ಎಷ್ಟು ರೆಡಿ ಮಾಡಿ ಇಟ್ಕೊಂಡಿ. ಸುಮ್ಮನೆ ಇದ್ದ ಆಗಲ್ಲ ಬಿಡ, ಅದೆಲ್ಲ ಆಗಲ್ಲ. ಯಾರ್ಯಾರು ಲಂಚ ಕೊಡ್ತಾರೆ ಅವ್ರಿಗೆ ಸಿಗ್ತದೆ, ನಿನಗೆ ಸಿಗಲ್ಲ. ಲಂಚ ಕೊಟ್ರೆ ಮಾತ್ರ ನೌಕರಿ ಸಿಗ್ತದೆ, ಲಂಚ ಕೊಡದೆ ನೌಕರಿ ಸಿಗಲ್ಲ. It happened in my house also. ನಮ್ಮ ಮನೆಗೂ ಹಾಗೆ ಆಯ್ತು. But I accepted Jesus. ಆದ್ರೆ ನಾನು ಯೇಸುವನ್ನು ಸ್ವೀಕಾರ I ಮಾಡಿದೆ. told my mother, no, I don't want this. ನನ್ನ ತಾಯಿ ಹೇಳಿದೆ ನನಗೆ ಇದು ಬೇಕಾಗಿಲ್ಲ. I told my brothers, I don't want to give bribe. ನಾನು ನನ್ನ ಅಣ್ಣಂದ್ರಿಗೆ ಹೇಳಿದೆ ನಾನು ಲಂಚ ಕೊಡಕ್ಕೆ ಇಷ್ಟ ಇಲ್ಲ. The problem is, since I am the youngest in the house, I cannot decide. ಈಗ ವಿಷಯ ಏನಂದ್ರೆ ನನ್ನ ಮನೆಯಲ್ಲಿ ನಾನೇ ಚಿಕ್ಕವನಾಗಿರುವ ಕಾರಣ ನಾನು ಏನು ನಿರ್ಧಾರಗಳು ಮಾಡಕ್ಕಾಗಲ್ಲ. I requested, I said, no, you don't know, you are a small boy. ಮತ್ತು ಎಲ್ಲರಿಗೂ ನಾನು ಮನವಿ ಮಾಡಿದ್ರು, ಅವ್ರು ಹೇಳಿದ್ರು ಇಲ್ಲ ನೀ ಚಿಕ್ಕ ಹುಡುಗನಾಗಿದ್ದು ನಿನಗೇನು ಗೊತ್ತಾಗಲ್ಲ. My uncle said, hey, the money I gave in Abraham's hand. ಮತ್ತು ನನ್ನ ಅಂಕಲ್ ಹೇಳ್ತಾನೆ, ಯಾವ ದುಡ್ಡು ನಾನು ಯಾರ ಕೈಯಲ್ಲಿ ಕೊಟ್ಟಿದ್ದೀನೋ ಆತನ ಹೆಸರು ಅಬ್ರಹಾಂ. ಅವರು ಕ್ರಿಶ್ಚಿಯನ್ಸ್, ಅವ್ರಿಗೆ ಗೊತ್ತಿಲ್ಲ ಬೈಬಲ್, ನಿನಗೆ ಗೊತ್ತಾ? You don't know, you are a new fellow, you have become a convert now. ಅವರು ಕ್ರೈಸ್ತರಾಗಿದ್ದಾರೆ, ಅವರೇ ಲಂಚ ತಗೊಳ್ತಾ ಇದ್ದಾರೆ, ಅವ್ರಿಗೆ ಬೈಬಲ್ ಗೊತ್ತಿಲ್ವಾ? ನೀನು ಮೊನ್ನೆ ಯೇಸುವನ್ನು ಸ್ವೀಕಾರ ಮಾಡಿದೆ, ನಿನಗೆ ಎಲ್ಲ ಗೊತ್ತಿದೆಯಾ? I went to interview room, I met Abraham. ಮತ್ತು ನಾನು ಆ ಒಂದು ಇಂಟರ್ವ್ಯೂಗೆ ಹೋದಾಗ ಅಬ್ರಹಾಂಗೆ ನಾನು ಭೇಟಿಯಾದೆ. He told, this is my candidate. ಮತ್ತು ಆತನ ಅವರಿಗೆ ಹೇಳಿದ, ಇದು ನನ್ನ ಕ್ಯಾಂಡಿಡೇಟ್, Don't ask too many questions. ನನ್ನವರು. Don't ask him too many questions. ಜಾಸ್ತಿ ಕ್ವೆಶ್ಚನ್ ಕೇಳಬೇಡ್ರಿ ಅವರಿಗೆ. They asked me something from sports page. Can you imagine? ಮತ್ತು ಯಾರೋ ಒಂದು ಆಟಗಾರನ ಒಂದು ವಿಷಯ ನನಗೆ ಕೇಳಿದ್ರು. I told and I came out. ನಾನು ಹೇಳಿ ಬಂದ್ಬಿಟ್ಟೆ. Then he told, don't worry, confirm, go out. ಮತ್ತು ಅವ್ರು ಹೇಳಿದ್ರು, ಚಿಂತೆ ಮಾಡಬೇಡ, ಕನ್ಫರ್ಮ್ ಆಯ್ತು, ನೀನು ಹೋಗ್ಬಿಡು. I don't want bribe. ಆದ್ರೆ ಲಂಚ ಕೊಡಕ್ಕೆ ನನಗೆ ಇಷ್ಟ ಇಲ್ಲ. But thank God I was not selected. ದೇವರಿಗೆ ಸ್ತೋತ್ರ, ನಾನು ಸೆಲೆಕ್ಟ್ ಆಗ್ಲಿಲ್ಲ. I praised God like anything. ನಾನು ದೇವರಿಗೆ ಎಷ್ಟೋ ಸ್ತೋತ್ರ ಮಾಡಿದೆ. You know what I'm saying? ನಾನು ಯಾವುದನ್ನು ಹೇಳ್ತಾ ಇದ್ದೇನೆಂದ್ರೆ, you have a choice. ನಿಮಗೆ ಆಯ್ಕೆ ಇದೆ. When you decide to do God's will, God will help you. ದೇವರ ಚಿತ್ತ ಮಾಡುವುದಕ್ಕಾಗಿ ನೀವು ನಿರ್ಧಾರ ಮಾಡಿರುವಾಗ ದೇವರೇ ಸಹಾಯ ಮಾಡ್ತಾನೆ. If it is God's will, no need to pay 1 rupee bribe. ದೇವರ ಚಿತ್ತ ಇರುವುದಾದ್ರೆ 1 ರೂಪಾಯಿ ಲಂಚ ಕೊಡುವುದು ಬೇಕಾಗಿಲ್ಲ. Somebody studied in engineering college. They came and said, if I have to take a scholarship, I have to pay bribe to the clerk. ಮತ್ತು ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದ, ಅವನು ಬಂದು ಹೇಳ್ತಾನೆ, ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ನಾನು ಅಲ್ಲಿ ಲಂಚ ಕೊಡಬೇಕು. The funny thing, people come and tell me, Anna, what to do? Please pray. ಹಾಸ್ಯಕರವಾದ ವಿಷಯ ಏನಂದ್ರೆ, ಜನ ಬಂದು ನನಗೆ ಹೇಳ್ತಾರೆ, ಅಣ್ಣ ಏನ್ ಮಾಡ್ಬೇಕಣ್ಣ, ದಯಮಾಡಿ ಪ್ರಾರ್ಥನೆ ಮಾಡ್ರಿ. I said, why I will pray for bribe? Bribe you should not give. ನಾನು ಹೇಳಿದೆ, ಯಾಕೆ ಲಂಚಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ಬೇಕು, ಲಂಚನೆ ಕೊಡಬೇಡ. He said, if everybody is giving, if I don't give, I will not get. ಎಲ್ಲರೂ ಕೊಡ್ತಾ ಇದ್ದಾರೆ, ನಾನು ಕೊಡ್ತಿದ್ರೆ ನನಗೆ ಸಿಗಲ್ಲ. If you don't get, no problem. ನಿನಗೆ ಸಿಗದಿದ್ರು ಪರವಾಗಿಲ್ಲ, don't give. ಕೊಡಬೇಡ. You know what happened? ಏನಾಯ್ತು ಗೊತ್ತಾ? He got a scholarship. ಆತನಿಗೆ ಸ್ಕಾಲರ್ಶಿಪ್ ಬಂತು without paying bribe. 1 ರೂಪಾಯಿ ಲಂಚ ಕೊಡದೆ. All his friends are telling, we gave bribe, you got scholarship. ಮತ್ತು ಅವರೆಲ್ಲ ಸ್ನೇಹಿತರು ಹೇಳ್ತಾ ಇದ್ದಾರಂತೆ, ಲಂಚ ನಾವು ಕೊಟ್ಟಿವಿ, ಸ್ಕಾಲರ್ಶಿಪ್ ನಿನಗೆ ಪುಕ್ಸಟಿಯಾಗಿ ಬಂತು. Listen. ಈ ಕಡೆ ಕೇಳ್ರಿ. You should walk in the way it should please God. ದೇವರನ್ನು ಸಂತೋಷ ಪಡಿಸುವಂತ ವಿಧಾನದಲ್ಲಿ ನೀವು ಜೀವಿಸಬೇಕು. Can you imagine if I would have accepted that job and worked, means I would not have come to Gulbarga only. I'll be sitting there in Chennai and typing. ಮತ್ತು ಊಹಿಸಿಕೊಳ್ಳ್ರಿ, ಆ ಕೆಲಸ ನಾನು ಒಂದು ವೇಳೆ ಸ್ವೀಕಾರ ಮಾಡಿರುವುದಾದ್ರೆ ನಾನು ಚೆನ್ನೈನಲ್ಲಿ ಕೂತ್ಕೊಂಡು ಈಗ ಟೈಪಿಂಗ್ ಮಾಡ್ತಾ ಇದ್ದೆ, ಗುಲ್ಬರ್ಗಿಗೆ ಬಂದು ನನ್ನ ಸೇವೆ ಪ್ರಾರಂಭ ಮಾಡ್ತಾ ಇರಲಿಲ್ಲ. Aborted the God's plan and purpose. ನಾನು ದೇವರ ಚಿತ್ತ ಮತ್ತು ಯೋಜನೆಯಲ್ಲಿ ಮೊದಲೇ ನೇಮಕವಾಗಿದ್ದೆ. You have to make decision. ನೀವು ನಿರ್ಧಾರಗಳು ತೆಗೆದುಕೊಳ್ಳಬೇಕು. That is why Paul says, I pray God may fill you with the knowledge of his will in wisdom and spiritual understanding. ಅದಕ್ಕಾಗಿ ಪೌಲನು
ಪ್ರಾರ್ಥನೆ ಮಾಡ್ತಾನೆ, ನೀವು ದೇವರ ತಿಳುವಳಿಕೆಯಲ್ಲಿಯೂ ಮತ್ತು ಸಕಲ ಜ್ಞಾನದಲ್ಲಿಯೂ ಆತ್ಮಿಕ ಗ್ರಹಿಕೆಯಲ್ಲಿಯೂ ತುಂಬಿರಬೇಕೆಂಬುದಾಗಿ. Then my parents said, in your government job you didn't get. ಮತ್ತು ನನ್ನ ತಂದೆ ತಾಯಿ ಹೇಳ್ತಾರೆ, ಸರ್ಕಾರಿ ನೌಕರಿ ಅಂತೂ ಸಿಗ್ಲಿಲ್ಲ, At least go to Dubai. ದುಬೈಗೆ ಹೋಗ್ಬಿಡು. Your uncle is there, you will send you. ಅಂಕಲ್ ಇದ್ದಾನೆ, ಅವ್ರು ಕರ್ಕೊಂಡು ಹೋಗ್ತಾರೆ. My brother-in-law was working there. My sister's husband was. ನನ್ನ ಅಕ್ಕನ ಗಂಡ ಅಲ್ಲಿ ಕೆಲಸ ಮಾಡ್ತಾ My ಇದ್ದ. sister said, hey, I will send you, go there. ನನ್ನ ಅಕ್ಕ ಹೇಳ್ತಿದ್ರು, ನಾನು ಕಳಿಸ್ತೇನೆ, ಹೋಗು. I said, no, I am praying for God's will. ನಾನು ಹೇಳ್ತಿದ್ದೆ, ಇಲ್ಲ, ನಾನು ದೇವರ ಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡ್ತಾ She ಇದ್ದೇನೆ. said, you are an idiot. ಅವ್ರು ಹೇಳಿದ್ರು, ನೀನು ಮೂರ್ಖನಾಗಿದ್ದೆ. She filled my passport form, everything she gave to the broker. She took my signature, she submitted, she got it. ನನ್ನ ಪಾಸ್ಪೋರ್ಟ್ ಫಾರ್ಮ್ ತುಂಬಿ ಬ್ರೋಕರ್ಗೆ ಕೊಟ್ಟು ಎಲ್ಲ ಮಾಡಿಬಿಟ್ಲು. I went to church one day like this only. ಒಂದಿನ ನಾನು ಸಭೆಗೆ ಹೋದೆ ಈ ರೀತಿ. But I was praying, God, is it your will? Is it your will to go to Dubai? ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೆ, ದೇವರೇ, ನಾನು ದುಬೈಗೆ ಹೋಗುವುದು ನಿನ್ನ ಚಿತ್ತವಾಗಿದೆಯಾ? God spoke to me clearly from the pulpit. ದೇವರು ವೇದಿಕೆಯಿಂದ ವಾಕ್ಯದಿಂದ ಅವತ್ತು ನೇರವಾಗಿ ಮಾತಾಡಿದ. No country can prosper you. ಯಾವ ದೇಶ ನನಗೆ ಆಶೀರ್ವಾದ ಮಾಡುವುದಿಲ್ಲ. No place will prosper you. ಯಾವ ಸ್ಥಳ ನಿನಗೆ ಆಶೀರ್ವಾದ ಮಾಡುವುದಿಲ್ಲ. I will prosper you. ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ. Now I know that is wrong. ನನಗೆ ಗೊತ್ತಾಯ್ತು ಅದು ತಪ್ಪಾಗಿದೆ. Thank God for my decisions. ದೇವರಿಗೆ ಸ್ತೋತ್ರ ನನ್ನ ನಿರ್ಧಾರಗಳಿಗಾಗಿ. So you have to make decision. ನೀವು ಸಹ ನಿರ್ಧಾರಗಳನ್ನು ಮಾಡಬೇಕು. When you take a right decision, ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಾಗ then you will get into that God's work. ದೇವರ ಕಾರ್ಯದಲ್ಲಿ ನೀವು ಹೋಗ್ತೀರಿ. When you get into that God given work, you will be fruitful in that work. ದೇವರು ಕೊಟ್ಟಂತ ಕಾರ್ಯದಲ್ಲಿ ನೀವು ಹೋಗುವಾಗ ಆ ಕಾರ್ಯದಲ್ಲಿ ನೀವು ಫಲವುಳ್ಳವರಾಗಿರ್ತೀರಿ. And this knowledge will help you. ಮತ್ತು ಈ ತಿಳುವಳಿಕೆ ನಿಮಗೆ ಸಹಾಯ ಮಾಡ್ತದೆ. You have to increase in the knowledge of God. ದೇವರ ತಿಳುವಳಿಕೆಯಲ್ಲಿ ನೀವು ಬೆಳಿಬೇಕು. Say, I will increase the knowledge of God. ದೇವರ ತಿಳುವಳಿಕೆಯಲ್ಲಿ ನಾನು ಬೆಳೆಯುತ್ತಾ ಹೋಗ್ತೇನೆ. Amen. Am I clear? ನಾನು ಇದು ಸ್ಪಷ್ಟವಾಯ್ತಾ? Now, very important. It will take lot of time. ಈಗ ಬಹಳ ಪ್ರಾಮುಖ್ಯವಾದದ್ದು, ಹೆಚ್ಚಾದ ಸಮಯ ತೆಗೆದುಕೊಳ್ತದೆ. Hello, are you willing to sit for another 1 hour? ಇನ್ನೊಂದು ತಾಸು ಕೊಡುವುದಕ್ಕೆ ಸಿದ್ಧರಾಗಿದ್ದೀರಾ? Yes. ಹೌದಾ? I will just introduce so that you will come hungry next time. ಮತ್ತು ನಾನು ಕೇವಲ ಪರಿಚಯ ಕೊಡ್ತೇನೆ, ಯಾಕಂದರೆ ನೀವು ಬರುವಾಗ ಹಸುವೆಯಿಂದ ಬರಬೇಕು ನೆಕ್ಸ್ಟ್ ಟೈಮ್. Verse 11. 11ನೇ ವಚನ. Strengthened with all might according to his glorious power. ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ. Hallelujah. Say, I will be strengthened with all might according to his glorious power. ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠನಾಗುತ್ತೇನೆ. One more time. ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠನಾಗುತ್ತೇನೆ. Happily, joyfully lift up your hand and say, ಸಂತೋಷವಾಗಿ ಗಟ್ಟಿಯಾಗಿ ಕೈಗಳನ್ನೆತ್ತಿ ಹೇಳ್ರಿ, ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲವನ್ನು ಹೊಂದಿ ಬಲಿಷ್ಠನಾಗುತ್ತೇನೆ. Again I have to explain a lot here. ಇಲ್ಲಿ ಹೆಚ್ಚಾಗಿ ನಾನು ವಿವರಣೆ ಕೊಡಬೇಕು. I'll do it next week. ನಾನು ಇದನ್ನು ಮುಂದಿನ ವಾರ ತಿಳಿಸ್ತೇನೆ. So you are not ordinary person. ನೀವು ಸಾಮಾನ್ಯವಾದವರಲ್ಲ. You are a very mighty person. ನೀವು ಬಲಿಷ್ಠರಾಗಿದ್ದೀರಿ. Amen. Say, I am mighty. ನಾನು ಬಲಿಷ್ಠನು. Why? ಯಾಕೆ? His strength makes you mighty. ಆತನ ಬಲವು ನಿಮ್ಮನ್ನು ಬಲಿಷ್ಠರಾಗಿ ಮಾಡ್ತದೆ. Amen. Shall we all stand up? ನಾವೇ ನಿಂತುಕೊಳ್ಳೋಣ. Shall we stand up? ನಾವೇ ನಿಂತುಕೊಳ್ಳೋಣ.